ಸೊ ಪಿ ಎನ್ ಜಂಕ್ಷನ್ ಸ್ಟಾರ್ಟ್ ಮಾಡೋಣ ಹಂಗೆ ಈಗ. ಹಾಂ, ಆಮೇಲೆ ನಿನ್ನೆ ಆ ಎನರ್ಜಿ ಬ್ಯಾಂಡ್ ಡೈಗ್ರಾಮ್ ಅಂತ ಡ್ರಾ ಮಾಡಿದ್ವಿ ನೋಡ್ರಿ ನಾವು. ಅದರೊಳಗೆ ಇಂಟ್ರಿನ್ಸಿಕ್ ನೊಳಗೆ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ನಾಗ ನೋಡ್ಬಿಟ್ರಿ ಅದನ್ನು. ಮತ್ತು ಇನ್ನೊಮ್ಮೆ ನಾನು ಡ್ರಾ ಮಾಡಂಗಿಲ್ಲ ಅದನ್ನು. ಏನು ಮಾಡಿದ್ನ ಪೆನ್ ತಡ್ರೆ ನೋಡೋಣ. ಸೊ ಆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಡೈಗ್ರಾಮ್ನೊಳಗೆ ಇ ಜಿ ಅಂತೆಲ್ಲ ಬರ್ದಾರೆ ನೋಡ್ರಿ. ಇ ಜಿ ಅಂದರೆ ಒಂದಿಷ್ಟು ಮಂದಿ ಈಸಿ ಅನ್ನಕ್ಕೆ ಹಂಗೆ ಅಂತಿರ್ತಾರೆ. ಅದೇ ಒಳ್ಳೆ ಈಜಿ ಐತಿ ಹಿಂಗೆ ಅನ್ನಕ್ಕೆ ಅಂತಿರ್ತಾರ. ಹಂಗಲ್ಲದು. ಇ ಜಿ ಅಂದ್ರೆ ಎನರ್ಜಿ ಗ್ಯಾಪ್, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಬ್ಯಾಂಡ್ ಗ್ಯಾಪ್. ಅಂದ್ರೆ ವ್ಯಾಲೆನ್ಸ್ ಬ್ಯಾಂಡು ಮತ್ತು ಕಂಡಕ್ಷನ್ ಬ್ಯಾಂಡ್. ಲೈಕ್ ವ್ಯಾಲೆನ್ಸ್ ಬ್ಯಾಂಡ್ ಹೈಯೆಸ್ಟ್ ಹಂಗೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ 6 ಜೂಲ್ ತನಕ, ಮುಂದೆ 9 ಜೂಲ್ನಿಂದ ಎನರ್ಜಿ ಇದ್ರೆ ಕಂಡಕ್ಷನ್ ಬ್ಯಾಂಡ್ ಅಂತ ಇರ್ತಾವಲ್ಲ. ಇವು ಎರಡು ನೋಡು 3 ಜೂಲ್ನಷ್ಟು. ಈಗ ಈ ಎಕ್ಸಾಂಪಲ್ನೊಳಗೆ 3 ಜೂಲ್ನಷ್ಟು ಎನರ್ಜಿ ಗ್ಯಾಪ್ ಐತಿ. ಹಾಂ, ಸೊ ಆ್ಯಕ್ಚುಲಿ ಅದು 3 ಜೂಲ್ ಅಂತ ನಾ ಏನು ಎಕ್ಸಾಂಪಲ್ ತೊಗೊಂಡಲ್ಲ, ಅದು ಖರೆ ಹೇಳ್ಬೇಕಂದ್ರೆ ಸಿಲಿಕಾನ್ ಕೇಸ್ನೊಳಗೆ ಇಲ್ಲಿಂದಿಲ್ಲೇ 1.1 ಎಲೆಕ್ಟ್ರಾನ್ ವೋಲ್ಟ್ನಷ್ಟು ಎನರ್ಜಿ ಗ್ಯಾಪ್ ಇರುತ್ತೆ. ಇದೊಂದು ಮಾತು ಹೇಳ್ಬೇಕಾಗಿತ್ತು ಅಷ್ಟೆ. ಹಾಂ, ಸೊ ಪಿ ಎನ್ ಜಂಕ್ಷನ್ ಸ್ಟಾರ್ಟ್ ಮಾಡೋಣ ಈಗ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಮತ್ತು ನೀವೇನು ಮಾಡ್ಬೇಕು, ನನ್ನ ಎಕ್ಸ್ಪ್ಲನೇಷನ್ ಬೇಸ್ಡ್ ಪಿ ಎನ್ ಜಂಕ್ಷನ್ ಬಗ್ಗೆ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರ ಇವತ್ತು ಓದ್ಕೊಂಬರ್ಬೇಕು. ಮತ್ತು ಅದ್ರಾಗ ಏನು ಮಿಸ್ ಆದಾವ ಮತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಂಕ್ಷನ್ ಅನ್ನೋ ವರ್ಡ್ ಎಲ್ಲಿ ಕೇಳಿರಿ? ರೈಲ್ವೆ ಸ್ಟೇಷನ್ನೊಳಗೆ ಗದಗ್ ಜಂಕ್ಷನ್ ಅಥವಾ ಹುಬ್ಳಿ ಜಂಕ್ಷನ್. ನೀವು ಬಯಾಲಜಿ ಭಾಳ ನಂಗೆ ಗೊತ್ತಿಲ್ಲ, ಏನು ನಂಗೆ ಗೊತ್ತಿಲ್ಲ ಬಯಾಲಜಿ ಬಗ್ಗೆ ಏನೂ ಗೊತ್ತಿಲ್ಲ. ಓಕೆ, ಇಲ್ಲಿ ಹುಲ್ಕೋಟಿ ಒಳಗೆ ರೈಲ್ವೆ ಸ್ಟೇಷನ್ ಎಲ್ಲ ಟ್ರೈನ್ ಸ್ಟಾಪ್ ಆಗ್ತಿರಂಗೆ ಇಲ್ಲಲ್ಲಿ. ಅಲ್ಲಿ ಹೋದ್ರೆ ಹುಲ್ಕೋಟಿ ಜಂಕ್ಷನ್ ಅಂತ ಬರೋದು ನೋಡಿರ್ತೀರ ಎಲ್ರು? ಯಾಕೆ ಹಂಗೆ? 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಊರಿನಿಂದ ಬೇರೆ ಬೇರೆ ಕಡೆ ಬಂದು ಅವು ರೇಲ್ಸ್ ಒಂದು ಕಡೆ ಕೂಡಿದ್ರೆ ಜಂಕ್ಷನ್ ಅಂತ ಕರೀತಾರೆ. 2ಕ್ಕಿಂತ ಹೆಚ್ಚಿಗೆ ಅಥವಾ ಅಟ್ಲೀಸ್ಟ್ 2 ಊರಿಂದರ ಬರ್ಬೇಕು ಸರ್. ಹಿಂಗಿದ್ರೆ ಒಂದೇ ಹಳ್ಳಿ ಸರ್, ಈ ಕಡೆ ಊರಿಗೆ ಹೋಗ್ಬೋದು, ಈ ಕಡೆ ಊರಿಗೆ ಹೋಗ್ಬೋದು. 2 ಊರಿಂದ ಹಂಗಲ್ಲ, 2 ಹಳ್ಳಿಯರ ಬರ್ಬೇಕಲ್ಲೇ. ಸೊ ಇಲ್ಲಿ ಯಾಕೆ ಜಂಕ್ಷನ್ ಅಂತ ಕರೀತಾರೆ ಅಂದರೆ, ನಾವಿಲ್ಲೇ ಒಂದು ಪಿ ಟೈಪ್ ಸೆಮಿ ಕಂಡಕ್ಟರ್ ತಗೊಂಡು, ಹಾಂ ಕೇಳ್ದಂಗೆ ಸರ್, ಪಿ ಟೈಪ್ ಏನು ಸರ್ ಹಂಗಂದ್ರೆ ಈ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಹಾಕಿ ಬೋರಾನ್ ಎಕ್ಸಾಂಪಲ್, ಹೋಲ್ಸ್ಗಳ ಸಂಖ್ಯೆ ಜಾಸ್ತಿ ಇರೋದು ಅಂಥದ್ದೊಂದು ಪಿ ಟೈಪ್. ಇನ್ನೊಂದು ಎನ್ ಟೈಪ್ ವೇರ್ ಎಲೆಕ್ಟ್ರಾನ್ಸ್ ಆರ್ ಮೆಜಾರಿಟಿ. ಇವು ಎರಡನ್ನು ಜೋಡಿಸಿದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಪಿ ಎನ್ ಜಂಕ್ಷನ್. ಆ್ಯಕ್ಚುಲಿ ಪಿ ಎನ್ ಜಂಕ್ಷನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಯೋಡ್. ಏನಂತಾರೆ ಅದಕ್ಕೆ? ಇನ್ನೊಂದು ಹೆಸರು ಐತೆ ಅದಕ್ಕೆ, ಸೆಮಿ ಕಂಡಕ್ಟರ್ ಡಯೋಡ್ ಅಂತನೂ ಅಂತಾರೆ, ಬರೇ ಡಯೋಡ್ ಅಂತೂ ಅಂತಾರೆ, ಪಿ ಎನ್ ಜಂಕ್ಷನ್ ಅಂತನೂ ಅಂತಾರೆ. ಹ್ಞೂ ರೀ. ಸೊ ಪಿ ಎನ್ ಜಂಕ್ಷನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಯೋಡ್, ಇದ್ರದ್ದೊಂದು ಸ್ಪೆಷಲ್ ಎಬಿಲಿಟಿ ಐತೆ. ಏನು ಸ್ಪೆಷಲ್ ಎಬಿಲಿಟಿ ಅಂದರೆ, ದಿಸ್ ಕ್ಯಾನ್ ಕನ್ವರ್ಟ್, ಹೆಂಗಂತ ಆಮೇಲೆ ನೋಡೋಣ. ದಿಸ್ ಕ್ಯಾನ್ ಕನ್ವರ್ಟ್ ಎ ಸಿ ಇಂಟು ಡಿ ಸಿ. ಅಸಿಸ್ಟೆಂಟ್ ಕಮಿಷನರ್ ಇದ್ದಿದ್ದನ್ನು ಡಿಸ್ಟ್ರಿಕ್ಟ್ ಕಮಿಷನರ್ ಹಂಗಲ್ರಿ, ಆಲ್ಟರ್ನೇಟಿಂಗ್ ಕರೆಂಟ್ ಇದ್ದಿದ್ದನ್ನು ಡೈರೆಕ್ಟ್ ಕರೆಂಟ್ ಮಾಡ್ತದೆ. ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನಂತ ಹೇಳ್ತೀನಿ ಸದ್ಯ. ಡಿಫರೆನ್ಸ್ ಬಿಟ್ವೀನ್ ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್ ನಾನು ಈಗ ಒಂದು ಸರ್ತಿ ಹೇಳಬೇಕಾಗ್ತದೆ. ಯಾಕಂದರೆ ಬಿಕಾಸ್ ವಿ ಹ್ಯಾವ್ ನಾಟ್ ಎಟ್ ಡಿಸ್ಕಸ್ಡ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಂಬರ್ 3 ವೇರ್ ವಿ ಡೀಲ್ ವಿತ್ ಡೈರೆಕ್ಟ್ ಕರೆಂಟ್, ಆ್ಯಂಡ್ ದೆರ್ ಈಸ್ ಅ ಚಾಪ್ಟರ್ ಇನ್ ಯುವರ್ ಸಿಲೆಬಸ್ ಕಾಲ್ಡ್ ಆಸ್ ಆಲ್ಟರ್ನೇಟಿಂಗ್ ಕರೆಂಟ್. ಇವೆರಡು ನಾವು ಇನ್ನೂ ಕಲ್ತಿಲ್ಲ. ಅದಕ್ಕೆ ಎ ಸಿ ಅಂದ್ರೆ ಏನು, ಡಿ ಸಿ ಅಂದ್ರೆ ಏನಂತ ಹೇಳಿರ್ತೀನಿ ಸದ್ಯ. ಡೈರೆಕ್ಟ್ ಕರೆಂಟ್ನೊಳಗೆ ಇಲೆಕ್ಟ್ರಾನ್ಸ್ ಫ್ಲೋ ಇನ್ ಒನ್ ಡೈರೆಕ್ಷನ್ ಹೊಂಟ್ಬಿಡ್ತಾವೆ. ಈಗ ಮ್ಯಾರಥಾನ್ ರನ್ನಿಂಗ್ ರೇಸ್ ಇದ್ದಂಗೆ ಓಡ್ಕೋಂತ ಹೊಂಟ್ಬಿಡ್ದು ಒಟ್ಟು. ಏನದು ಮ್ಯಾರಥಾನ್ ರನ್ನಿಂಗ್ ರೇಸ್ ಇಸ್ ಎನ್ ಎಕ್ಸಾಂಪಲ್ ಆಫ್, ಆರ್ ವಿ ಕ್ಯಾನ್ ಕಂಪೇರ್ ದ್ಯಾಟ್ ವಿತ್ ಡೈರೆಕ್ಟ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಎಕ್ಸಾಕ್ಟ್ ಒಂದು ಭಾರಿ ಎಕ್ಸಾಂಪಲ್ ಐತೆ, ಪ್ರತಿ ವರ್ಷದ ಭಾರಿ ಯೂಸ್ ಆಗುತ್ತೆ. ಕ್ರಿಕೆಟ್ನೊಳಗೆ ರನ್ ನೋಡ್ತಾರೆ ನೋಡ್ರಿ. ಈಗ ಬಾಲ್ ಸ್ವಲ್ಪ ದೂರ ಹೋತಂದ್ರೆ ಫೀಲ್ಡರನ್ನ ಹಿಡಿಲಾರ್ದವ
ತಪ್ಪಿಸಿ ದೂರ ಹೋತಂದ್ರೆ ಅವು ಬ್ಯಾಟ್ಸ್ಮನ್ ಹುಡ್ಕೋಂತ ಬೌಂಡ್ರಿ ಲೈನ್ ದಾಟಿದಂದ್ರೆ 4 ರನ್ ರೀ. ಬ್ಯಾಟ್ಸ್ಮನ್ ಆ ಫೀಲ್ಡರ್ ಬಾಲ್ ಹಿಡಿದು ಹೋಗಿರಾಗ ಬೌಂಡ್ರಿ ಲೈನ್ ಹೋಗಿ ಮುಟ್ಟಿದ್ರೆ 4. ಹಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೆ, ರೆಸ್ಟ್ನಿಂದ ಸ್ಟಾರ್ಟ್ ಮಾಡಿ ಓಡ್ಕೊಂತ ಹೋಗಿ ಆಲ್ಮೋಸ್ಟ್ ಮಿಡಲ್ ಆಫ್ ದ ಪಿಚ್ ಇದ್ದಾಗ ಫಾಸ್ಟೆಸ್ಟ್ ಇರ್ತಾರೆ ಅವರು. ದೆನ್ ದೇ ವಿಲ್ ಸ್ಲೋ ಡೌನ್ ಅಗೇನ್ ಇಫ್ ದೇ ಹ್ಯಾವ್ ಟು ರಿಟರ್ನ್ ಬ್ಯಾಕ್. 2ನೇ ರನ್ ನೋಡ್ಬೇಕಂದ್ರೆ ಅಲ್ಲಿ ಹೋಗಿ ಸ್ಟಾಪ್ ಮಾಡಿ ಮತ್ತೆ ಹೊಳ್ಳಿ ಮತ್ತೆ ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾರೆ. ಮಿಡಲ್ ಆಫ್ ದ ಕ್ರಿಕೆಟ್ ಅಂತಂದು ಆಟ ಐತಿ. ಹಾಂ, ಮಿಡಲ್ ಆಫ್ ದ ಪಿಚ್ ಬಂದಾಗ ವೆಲಾಸಿಟಿ ಮತ್ತು ಅವ್ರದ್ದು ಮ್ಯಾಕ್ಸಿಮಮ್ ಇರುತ್ತೆ, ಮತ್ತೆ ಸ್ಲೋ ಡೌನ್ ಆಗ್ತಾರೆ. ಎಕ್ಸಾಕ್ಟ್ಲಿ ಎಲೆಕ್ಟ್ರಾನ್ಸ್ ಹಿಂಗೆ ಮೂವ್ ಆಗ್ತಾವೆ. ಆಲ್ಟರ್ನೇಟಿಂಗ್ ಕರೆಂಟ್ನೊಳಗೆ ಎಲೆಕ್ಟ್ರಾನ್ಸ್ ಹಿಂಗೆ ಮೂವ್ ಆಗ್ತಿದ್ದಾವೆ, ಹಿಂಗೆ. ಈ ಸದ್ಯ ಈ ಟ್ಯೂಬ್ಲೈಟ್ನೊಳಗೆ ಆಲ್ಟರ್ನೇಟಿಂಗ್ ಕರೆಂಟಾಗಿ ಯೂಸ್ ಮಾಡಕತ್ತಾರ. ಎಲೆಕ್ಟ್ರಾನ್ಸ್ ಹಿಂಗೆ ಮೂವ್ ಆಗ್ತಿರ್ತಾವೆ. ಹೆಂಗಂದ್ರೆ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಈ ಕಡೆ ಹೋಗಿ ಮತ್ತು ವಾಪಸ್ ಬಂದ್ರೆ 1 ಸೈಕಲ್ ಅಂತಾರೆ ಇದಕ್ಕೆ. ಹಂಗೆ ಎಲೆಕ್ಟ್ರಾನ್ಸು 50 ಹರ್ಡ್ಸ್ ಫ್ರೀಕ್ವೆನ್ಸಿ ಇರ್ತೈತಿ ಸದ್ಯ ಇಲ್ಲಿ ಯೂಸ್ ಆಗುವಂಥ ಕರೆಂಟ್ನೊಳಗೆ. 50 ಹರ್ಡ್ಸ್ ಅಂದ್ರೆ 50 ಸೈಕಲ್ 1 ಸೆಕೆಂಡಿಗೆ. ಟಿಕ್ ಅಂತ 1 ಸೆಕೆಂಡ್ ಇರ್ತೈತಲ್ಲ, 1 ಸೆಕೆಂಡ್ನಾಗ ಹಿಂಗೆ ಹೋಗಿ ಹಿಂಗೆ 50 ಸರ್ತಿ ಮಾಡ್ತಾವೆ ಎಲೆಕ್ಟ್ರಾನ್ಸ್. 50 ಹರ್ಡ್ಸ್. ಇದು ಇಂಡಿಯಾದೊಳಗೆ ಕರೆಂಟ್ ಏನು ಯೂಸ್ ಮಾಡ್ತಾರಲ್ಲ ಅದರದ್ದು ಫ್ರೀಕ್ವೆನ್ಸಿ. ಅಮೇರಿಕಾದೊಳಗೆ 60 ಹರ್ಡ್ಸ್ ಯೂಸ್ ಮಾಡ್ತಾರೆ. ಪಾಕಿಸ್ತಾನದಾಗ ಸರ್ ಅದು ಎದಕ್ಕೆ ನನಗೆ ಗೊತ್ತಿಲ್ಲ. ಒಂದಿಷ್ಟು ಥಿಯರಿ ಕ್ವಶನ್ಸ್ನೊಳಗೂ ಸಮ್ಟೈಮ್ಸ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನೊಳಗೆ ಅಮೇರಿಕಾದ ಕ್ವಶನ್ ಕೇಳ್ತಾರೆ. ಇನ್ ಅಮೇರಿಕಾ ಫ್ರೀಕ್ವೆನ್ಸಿ 60 ಹರ್ಡ್ಸ್. ದೆನ್ ಇಂಡಿಯಾದೊಳಗೆ ಯೂಸ್ ಆಗುವಂಥ ಬಲ್ಬನ್ನು ತೊಗೊಂಡು ಹೋಗಿ ಅಲ್ಲಿ ಯೂಸ್ ಮಾಡಿದ್ರೆ ಎಷ್ಟು ಹೀಟ್ ಪ್ರೊಡ್ಯೂಸ್ ಮಾಡೋದು ಹಿಂಗೆ ಕೇಳ್ತಾರೆ. ವಲ್ಪಾನ ಈಸಿ ಇರ್ತಾವೆ ಅವು ನೋಡಕ್ಕೆ ಹಂಗೆ ಅನ್ನಿಸ್ತಾವೆ. ಅಂಥ ಕ್ವಶನ್ ಅದಾವ ನೋಡೋಣ ಅಂತ ತಿಳಿತ್ರಿ. ಸೊ ಇಂಡಿಯಾದೊಳಗೆ 220 ವೋಲ್ಟ್ 50 ಹರ್ಡ್ಸ್ ಯೂಸ್ ಮಾಡ್ತಾರೆ. ಅಲ್ಲೇ 110 ವೋಲ್ಟ್ 60 ಹರ್ಡ್ಸ್ ಯೂಸ್ ಮಾಡ್ತಾರೆ. ಓಕೆ, ಇರ್ಕೋವಲ್ಲ ಏನಾಗೋದೈತೆ ನಮ್ಗೆ. ಸೊ ಎ ಸಿ ಕರೆಂಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ಲಿ ದೇ ವಿಲ್ ಚೇಂಜ್ ದೇರ್ ಡೈರೆಕ್ಷನ್. ಎಲ್ಲೇ ಎ ಸಿ ಒಳಗೆ ಕ್ರಿಕೆಟ್ನೊಳಗೆ ಹೆಂಗೆ ನೋಡ್ತಾರೆ ಹಂಗೆ. ಡಿ ಸಿ ಕರೆಂಟ್ ಅಂದ್ರೆ ಹೊಂಡ್ಬಿಡ್ತಾವೆ ಎಲೆಕ್ಟ್ರಾನ್ಸ್ ಒಂದು ಡೈರೆಕ್ಷನ್ಯಾಗ. ದೇ ವಿಲ್ ನಾಟ್ ರಿಟರ್ನ್ ಬ್ಯಾಕ್. ಹ್ಞೂ ಅನ್ರಿ. ಈಗ ನಿಮ್ಮ ಮನೆ ಒಳಗೇನು ಕರೆಂಟ್ ಬರ್ತೈತಲ್ಲ, ಎ ಸಿ ಕರೆಂಟ್ ಬರ್ತೈತಿ. ಇಲ್ಲೂ ಎ ಸಿ ಕರೆಂಟ್ ಬರುತ್ತೆ. ಮತ್ತು ಡಿ ಸಿ ಅಲ್ಲಿ ಬರ್ತದೆ. ಡಿ ಸಿ ಅಲ್ಲಿ ಇರೋದು ಗೊತ್ತ, ಬ್ಯಾಟ್ರಿ ಸೆಲ್ ರಿಮೋಟ್ನಾಗ ಹಾಕಿರ್ತಾರೆ. ಮೊಬೈಲ್ ಬ್ಯಾಟ್ರಿ, ಲ್ಯಾಪ್ಟಾಪ್ ಬ್ಯಾಟ್ರಿ ಇವೆಲ್ಲ ಡಿ ಸಿ ಸೋರ್ಸ್ ಇವು. ಹ್ಞೂ ರೀ. ಯಾಕಂತ ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಆಲ್ಟರ್ನೇಟಿವ್ ಕರೆಂಟ್ ಚಾಪ್ಟರ್ ಬಂತಂದ್ರೆ ಮನೆಗೆ ಯಾಕೆ ಎ ಸಿ ಕಳಿಸ್ತಾರೆ, ಡಿ ಸಿ ಯಾಕೆ ಕಳಿಸಂಗಿಲ್ಲ, ಇಂಥವೆಲ್ಲ ವಿಚಾರ ಮಾಡೋಣ ಅಂತ ಆಮೇಲೆ. ಸೊ ಇದೇನು ಡಯೋಡ್ ನಾವು ಕಲಿಯಾಕೆ ಹೊಂಟಿವಲ್ಲ, ಈ ಡಯೋಡ್ ಕಲ್ತ ಮೇಲೆ ಇದ್ರದೊಂದು ಅಪ್ಲಿಕೇಶನ್ ಬರ್ತೈತೆ. ಇನ್ನೂ ಕಲ್ತೇ ಇಲ್ಲ ನಾವು ಡಯೋಡ್. ಕಲ್ತ ಮೇಲೆ ಅದ್ರದ್ದೊಂದು ಯೂಸ್ ಬರುತ್ತೆ, ಅಪ್ಲಿಕೇಶನ್ ಬರ್ತೈತೆ. ಏನಂದ್ರೆ ದಿಸ್ ಡಯೋಡ್ ಕ್ಯಾನ್ ಕನ್ವರ್ಟ್ ಎ ಸಿ ಕರೆಂಟ್ ಇಂಟು ಡಿ ಸಿ ಕರೆಂಟ್. ಅದು ಹೆಂಗೆ ಅಂತ ಗೊತ್ತಾಗ್ಬೇಕಂದ್ರೆ ಫಸ್ಟಿಗೆ ಇದು ಏನಂತಾರೆ ಗೊತ್ತಾಗ್ಬೇಕಲ್ಲ. ಆದರೆ ಸ್ಟಾರ್ಟಿಂಗ್ ಇದ್ರನ್ನ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದಾಗ ನೀವು ಪ್ರತಿ ಕ್ಷಣ ಹಿಂಗಾದ್ರೆ ಮತ್ತು ಅದು ಹೆಂಗೆ ಮಾಡೋದು ಹಿಂಗೆ ಕನೆಕ್ಷನ್ ಮಾಡ್ಕೊಂಡು ಕುಂದ್ರಬೇಡ್ರಿ. ಇದು ಹೆಂಗಾಗುತ್ತೆ ಅಂತ ಆಮೇಲೆ ನೋಡೋಣ ಅಂತ. ಒಂದು ಕೆಲಸ ಮಾಡೋಣ, ಸ್ವಲ್ಪ ಪೇಜ್ ಹಿಂಗೆ ಹೊಳಸ್ರಿ, ನಿಮ್ಗೆ ಇದು ಸಿಗುತ್ತೆ. ರೆಕ್ಟಿಫೈಯರ್ ಅಂತ ಒಂದು ಟಾಪಿಕ್ ಸಿಗ್ತೈತೆ. ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್ ಅಂತ ಸಿಗ್ತಾವೆ. ಹಾಂ, ಸಿಕ್ತಂದ್ರೆ ಪೇಜ್ ನಂಬರ್ ಹೇಳ್ಬೇಕು. ಹಾಂ, ಅವು ಉಳಿದವ್ರು ಅದನ್ನು ತೆಗಿಬೇಕು. ಈಗ 98. ಸೊ 98ನೊಳಗೆ ನಾವು ಅಲ್ಲೇ ವಿ ಲರ್ನ್ ಹೌ ಟು ಕನ್ವರ್ಟ್ ಎ ಸಿ ಇಂಟು ಡಿ ಸಿ ಯೂಸಿಂಗ್ ಡಯೋಡ್. ಅಪ್ಲಿಕೇಶನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದೇ ಅಪ್ಲಿಕೇಶನ್. ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್. 2 ಟೈಪ್ ರೆಕ್ಟಿಫೈಯರ್ ಬರ್ತಾವೆ. ರೆಕ್ಟಿಫೈಯರ್ ಇದಕ್ಕೆ ಡಯೋಡಿಗೆ ಇನ್ನೊಂದು ಹೆಸರು ರೆಕ್ಟಿಫೈಯರ್. ಡಯೋಡಿಗೆ ಇನ್ನೊಂದು ಹೆಸರು ರೆಕ್ಟಿಫೈಯರ್. ಸೊ ಈ ಡಯೋಡ್ ಹೆಂಗಿರ್ತೈತಿ ಅಂದರೆ, ಇದೊಂದು ಸೆಮಿ ಕಂಡಕ್ಟರ್ ಕ್ರಿಸ್ಟಲ್ ಇರುತ್ತೆ. ಅದ್ರಾಗ ಒಂದು ಸೈಡು, ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಸಿಲಿಕಾನ್ ತಗೋರಿ, ಸಿಲಿಕಾನ್ ಪೌಡರ್ ತಗೋರಿ, ಹೀಟ್ ಮಾಡಿರಿ, ಲಿಕ್ವಿಡ್ ಮಾಡಿರಿ. ಸಿಂಪಲ್ ಹೇಳಕತ್ತಾನೆ, ಎಕ್ಸಾಕ್ಟ್ಲಿ ಇದೇ ವೇ ಒಳಗೆ ತಯಾರು ಮಾಡ್ತಾರಂತಲ್ಲ. ಹ್ಞೂ ರೀ, ನಿಮ್ಗೆ ಅರ್ಥ ಮಾಡ್ಸಕ್ಕೆ ಹೇಳಾಗತ್ತೇನೆ. ಲಿಕ್ವಿಡ್ ಮಾಡಿರಿ ಅದನ್ನು. ಸೊ ವಾಪಸ್ ಸಾಲಿಡ್ ಆಗಕ್ಕೆ ಬಿಡ್ರಿ ಅದನ್ನು. ಮತ್ತು ಲಿಕ್ವಿಡ್ ಯಾಕೆ ಮಾಡಿದ್ರಿ ಸರ್? ಅಲ್ಲ, ಸಾಲಿಡ್ ಆಗು ಬೇಕಾದ್ರೆ ಒಂದು ಕಂಟೈನರ್ನಾಗ ತಗೋರಿ ಅದನ್ನು. ಹಿಂಗೆ ಇದು ಆ ಕಂಟೈನರ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಲುಕ್ ಲೈಕ್ ಅಕ್ವೇರಿಯಂ, ಫಿಶ್ ಅಕ್ವೇರಿಯಂ ಇರ್ತಾವಲ್ಲ ಆ ಟೈಪ್. ಅದರಾಗ ಲಿಕ್ವಿಡ್ ಸಿಲಿಕಾನ್ ಹಾಕಿವಿ ನಾವು. ಹಾಕಿ
ಅಪ್ರಾಕ್ಸಿಮೇಟ್ಲಿ ಹಾಫ್ ಅದ್ರದ್ದು ಎಲ್ಲಿ ಇರ್ತೈತಿ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ಕಡೆ ಒಂದು ಸ್ವಲ್ಪ ಫಾಸ್ಫರಸ್ ಪೌಡರ್ ಹಾಕ್ರಿ, ಈ ಸೈಡ್ ಪಿ ಬರ್ದಿಲ್ಲ, ಬೋರಾನ್ ಪೌಡರ್ ಹಾಕ್ರಿ, ಈ ಕಡೆ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಪೌಡರ್ ಹಾಕ್ರಿ, ಒಂದು ಸ್ವಲ್ಪ ಹಾಕಿ ಈ ಕಡೆ ಒಂದು ಸ್ವಲ್ಪ ಫಾಸ್ಫರಸ್ ಹಾಕಿ ಒಂದು 2 ಚಮಚೆ ತೊಗೊಂಡು ಹಿಂಗೆ ಕಾಯಿಸ್ಬಿಡ್ರಿ ಸ್ವಲ್ಪ, ಅವಾಗ ಸಾಲಿಡ್ ಬಿಡ್ರಿ. ದೆನ್ ಅವಾಗೆಲ್ಲ ಸೇರಿ ಅದು ಒಂದ ಕ್ರಿಸ್ಟಲ್ಲ ಫಾರ್ಮ್ ಆಗ್ತೈತಿ. ಅದರ ಸೆಂಟರಿಂದ ನೀವು ಈ ಕಡೆ ಹೋದರೆ ಪಿ ಟೈಪ್, ಅದು ನೀವು ಬೋರಾನ್ ಹಾಕಿದ್ದಕ್ಕೆ ಈ ಸೈಡ್ ಎನ್ ಟೈಪ್, ಒಂದ ಕ್ರಿಸ್ಟಲ್ಲ ಫುಲ್. ಅಂದ್ರೆ ಈ ಒಂದ ಕ್ರಿಸ್ಟಲ್ ಅಂತ ಯಾಕೆ ಹೇಳಕತ್ತೀನಿ ಅಂದ್ರೆ, ನೀವು ಇದನ್ನ ನೋಡಿ ಹೆಂಗೆ ಅನ್ಕೋಬಾರ್ದು ಅಂದ್ರೆ, ಒಂದು ಪಿ ಟೈಪ್ ತೊಗೊಂಬರ್ತಾರ, ಅಲ್ಲಿ ಒಂದು ಎನ್ ಟೈಪ್ ತೊಗೊಂಬರ್ತಾರೆ, ಫೆವಿಕ್ವಿಕ್ ಹಚ್ಚಿಬಿಡ್ತಾರೆ. ಫೆವಿಕ್ವಿಕ್ ಹಚ್ಚಿ ಜೋಡಣೆ ಮಾಡುವಂಥದ್ದು ಇರಂಗಿಲ್ಲ, ಇದು ಪ್ರಕ್ರಿಯೆ ಒಂದ ಇರುತ್ತೆ. ಒಂದು ಸೈಡ್ ಪಿ ಟೈಪ್, ಒಂದು ಸೈಡ್ ಎನ್ ಟೈಪ್, ಅದು ಆಗು ಹಂಗೆ ಮಾಡ್ತಾರೆ, ಇಂಪ್ಯೂರಿಟೀಸ್ ಆ್ಯಡ್ ಮಾಡಿ. ತಿಳಿತ್ರಿ ಇದು? ಸೊ ಇದು ಕೆಲಸ ಚಲೋ ಆತ. ಈಗ ನಮ್ದು ಪಿ ಟೈಪ್ನೊಳಗೆ ಮೆಜಾರಿಟಿ ಏನಿರ್ತಾವೆ? ಹೋಲ್ಸ್ ಇರ್ತಾವೆ, ಹೌದ್ರಿ? ಹಾಂ. ಎನ್ ಟೈಪ್ನೊಳಗೆ ಮೆಜಾರಿಟಿ ಏನಿರ್ತಾವೆ? ಇರ್ತಾವೆ. ನಾವೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಮತ್ತೆ ಇಂಥವು ಮಾಡ್ತೀವಲ್ಲ ನಾವು, ಟ್ರೂ ಆರ್ ಫಾಲ್ಸ್ ಹೇಳ್ಬೋದು. ಏನಂತ? ಪಿ ಟೈಪ್ನೊಳಗೆ ಎಲೆಕ್ಟ್ರಾನ್ಸ್ ಇರೋದೇ ಇಲ್ಲ. ಫಾಲ್ಸ್ ಇರ್ತಾವೆ, ಹೆಚ್ಚು ಕಡಿಮೆ ಇರ್ತಾವೆ. ಅಂದ್ರೆ ಇಲ್ಲಿ ಹೋಲ್ಸ್ ತೋರಿಸಿದ್ ನೋಡಿ, ಎಲೆಕ್ಟ್ರಾನ ಇರಂಗಿಲ್ಲ ಇಲ್ಲಿ ಅನ್ಬಾರ್ದು. ಸೊ ಇಲ್ಲಿ ಹೋಲ್ಸ್ ಇರಂಗೇ ಇಲ್ಲ, ಫಾಲ್ಸ್ ಇರ್ತಾವ. ಇಲ್ಲಿ ಮೆಜಾರಿಟಿ ಕಂಡು ಬರೋದು ಎಲೆಕ್ಟ್ರಾನ್ಸ್. ಓಕೆ, ಇಲ್ಲೇ ನಡುಕ್ ನಾನು ಒಂದು ಲೈನ್ ಡ್ರಾ ಮಾಡಿನಲ್ಲ, ಇದ ಜಂಕ್ಷನ್ ವೇರ್ ದ 2 ಟೈಪ್ಸ್ ಮೀಟ್. ಸೊ ಇದಕ್ಕೆ ಡಯೋಡಿಗೆ ಇನ್ನೊಂದು ಹೆಸರು PN2 ಜಂಕ್ಷನ್ ಆಗ್ತಾವು ಅಂತ, ಡಯೋಡ್ ಅಂತ ಅನ್ಬೋದು, PN ಜಂಕ್ಷನ್ ಅನ್ಬೋದು. ಸೊ ಇದು ಹೆಂಗೆ ವರ್ಕ್ ಆಗ್ತೈತಿ, ಏನು ಸುಳ್ಗಾಡು ಅಂತ ನೋಡೋಣ. ಈಗ ಹಿಂಗೆ ಒಂದು ಸರ್ತಿ ರೆಡಿ ಆದಮೇಲೆ ಈ ಕಡೆ ಎಲೆಕ್ಟ್ರಾನ್ಸ್ ಜಾಸ್ತಿ ಅದಾವಿಲ್ರಿ. ಸೊ ಎಲ್ಲ ಸೇರಿ ಅಂದಂಗೆ ಅದೊಂದು ಡೌಟ್ ಕೇಳಿದ್ರಲ್ಲ ನೀವು, ಅದನ್ನು ಆಮೇಲೆ ಹೇಳ್ತೇನೆ. ಇವತ್ತು ಟೈಮ್ ಮೋಸ್ಟ್ಲಿ ನಾಳೆ ಹೇಳ್ತೀನಿ, ನಡೀತೈತಿ. ಅದೇನಂತ ಹೇಳ್ತೇನೆ ಆಮೇಲೆ. ಹಾಂ, ಏನು ಡೌಟ್ ಕೇಳಿದ್ರು ಅಂತ ಹೇಳ್ತೇನಂತ. ಸೊ ಈ ಕಡೆ ಹೆಚ್ಚಿಗೆ ಏನದಾವು? ಎಲೆಕ್ಟ್ರಾನ್ಸ್. ಎಲ್ಲ ಸೇರಿ ಇದಕ್ಕೊಂದು ಏನು ಚಾರ್ಜ್ ಬರ್ತೈತಿ? ನೆಗೆಟಿವ್. ಆದ್ರದ್ದು ಅಲ್ಲಿ ರಿಮಾರ್ಕ್ಸ್ನೊಳಗೆ ಟೆಕ್ಸ್ಟ್ ಬುಕ್ನೊಳಗೆ ಒಂದು ಕೊಟ್ಟಾರ, ಎನ್ ಟೈಪ್ನೊಳಗೆ ಎಲ್ಲ ಸೇರೋದು ನ್ಯೂಟ್ರಲ್ಲೇ ಇರ್ತೈತಿ ಅಂತ ಹೇಳಿ. ಹಂಗೆ ಅನ್ಕೊಂಡು ನಾನು ನೋಡೋಕೆ ಹೋದ್ರೆ ಭಾಳ ಕಾಂಪ್ಲಿಕೇಟ್ ಆಗುತ್ತೆ. ಅದನ್ನು ಯಾಕೆ ಕೊಡ್ತಾರೆ ನೀವು ಹುಚ್ಚರಂಗೆ? ಅದು ನೀವು ಹೈಯರ್ ಲೆವೆಲ್ಗೆ ಹೋದ್ರೆ ಅಷ್ಟು ಡೀಟೇಲಾಗಿ ಹೋಗಿ ಕಲಿತಾರೆ. ಮತ್ತು BSc ಫಿಸಿಕ್ಸ್ ಹೋದ್ರಿ ಅಂತ ಕೊಡ್ರಿ ನೀವು, ಫಿಸಿಕ್ಸ್ ಅಂದ್ರೆ ಭಾಳ ಪ್ರೀತಿ ಬಂದು ಹೋಗ್ಯಾರ. ನಮ್ಮ ಸ್ಟೂಡೆಂಟ್ಸ್ ಭಾಳ ಮಂದಿ ಹೋಗ್ಯಾರ, BSc MSc ಮಾಡಿ ನಾನು ಟೀಚರ್ ಆಗ್ತೀನಿ ಅಂತಂದು. ಓಕೆ, ಸೊ ಇಲ್ಲಿ ವಾಪಸ್ ಬರೋಣ. ಈಗ ಈ ಕಡೆ ಏನು ಜಾಸ್ತಿ ಅದಾವೆ? ಎಲೆಕ್ಟ್ರಾನ್ಸ್. ಸೊ ಅದಕ್ಕೆ ಓವರ್ ಆಲ್ ಇಲ್ಲೇ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ, ಈ ಕಡೆ ಹೋಲ್ಸ್ಗಳ ಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಇವು ಇಷ್ಟು ಮತ್ತು ಇವು ಇಷ್ಟು ನಡು ಒಂದು ಇದು ಬರ್ತೈತಿ. ಹಾಂ, ಅಟ್ರಾಕ್ಷನ್ ಬಂದು ಇದೊಂದು ಏನೋ ಅಂತಾರೆ ನೋಡ್ರಿ, ಬಯಾಲಜಿ ಒಳಗೆ, ಕೆಮಿಸ್ಟ್ರಿ ಒಳಗೆ ಹಿಂಗೇನೋ ಹೆಸರು ಕೇಳಿರ್ತೀರಿ ನೋಡ್ರಿ ನೀವು. ಹಾಂ, ಹೈಯರ್ ಕಾನ್ಸಂಟ್ರೇಷನ್ ರೀಜನ್ ಟು ಲೋವರ್ ಕಾನ್ಸಂಟ್ರೇಷನ್. ಈಗ ಲೈಕ್ ಕ್ಲಾಸ್ ಸ್ಟಾರ್ಟ್ ಆದ್ಕೊಳ್ಳಿಂದ ಕ್ಲಾಸ್ ಮುಗಿಯೋ ತನಕ ನಾವು ಹೋದ್ರೆ ದ ಕ್ಲಾಸ್ ವಿಲ್ ಬಿ ಮೂವಿಂಗ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಹಂಗಲ್ಲಿದೆ. ಇಲ್ಲಿ ಏನಾಗೈತಿ ಅಂದ್ರೆ, ಇಲ್ಲಿ ಹೋಲ್ಸ್ಗಳು ಇದ್ರೂ ಎಲೆಕ್ಟ್ರಾನ್ಸ್ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಐತೆ ಅಲ್ಲಿ. ಅಂದ್ರೆ ಏಕಾಗ್ರತೆಯಿಂದ ಅವು ಕ್ಲಾಸ್ ಕೆತ್ತಿರ್ತಾವನ, ಎಲೆಕ್ಟ್ರಾನ್ಸ್ ಹಂಗಲ್ಲ, ಅವು ಜಾಸ್ತಿ ಇದ್ದದಕ್ಕೆ, ಮೆಜಾರಿಟಿ ಇದ್ದದಕ್ಕೆ ಹಿಯರ್ ದಿ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಮೋರ್ ದ್ಯಾನ್ ಹೋಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಹೋಲ್ಸ್ ಈಸ್ ಮೋರ್ ದ್ಯಾನ್ ಎಲೆಕ್ಟ್ರಾನ್ಸ್. Because of the attraction between the electrons and holes, the electrons from N type and holes from P type will start to diffuse. ಈ ಕಡೆಯಿಂದ ಈ ಕಡೆ ಹೋಗ್ತಾವೆ ಎಲೆಕ್ಟ್ರಾನ್ಸ್, ಹೋಲ್ಸ್ ಅದಾವ ನಡ್ರಲಿ, ಜಗ್ಗ ಪಾಸಿಟಿವ್ ಐತೆ ನಡ್ರಲಿ ಅಂತ ಅವು ಬರ್ತಾವೆ, ನೆಗೆಟಿವ್ಲಿ ಅಂತ ಅವು ಬರ್ತಾವೆ. ಇದಕ್ಕೇನು ಕರೀತಾರೆ? ಡಿಫ್ಯೂಷನ್ ಕರೆಂಟ್ ಅಂತ ಕರೀತಾರೆ. ಸರ್ ನೀವು ಬರೀ ಡಿಫ್ಯೂಷನ್ ಅಂತಂದಿದ್ರಿ, ಒಮ್ಮಿಂದ ಒಮ್ಮೆ ಕರೆಂಟ್ ಅಂದ್ರೆ ಫ್ಲೋ. ಆ್ಯಕ್ಚುಲಿ ಸ್ಪೀಕಿಂಗ್ ದ ವರ್ಡ್ ಕರೆಂಟ್ ಮೀನ್ಸ್ ಫ್ಲೋ ಅಷ್ಟೇ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಫ್ಲೋ ಆಫ್ ಚಾರ್ಜ್, ಅದು ವಾಟರ್ ಕರೆಂಟ್ ಅಂದ್ರೆ ಫ್ಲೋ ಆಫ್ ವಾಟರ್. ಕರೆಂಟ್ ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ಲೋ. ನಾವು ಮನ್ಯಾಗ ಅಂತದ್ದು ಕರೆಂಟ್ ಹೋತು. ಹಾಂ, ಆ್ಯಕ್ಚುಲಿ ಸ್ಪೀಕಿಂಗ್ ಏನು ಅನ್ಬೇಕು ಗೊತ್ತ, ಕರೆಂಟ್ ಹೋದಾಗ ಪವರ್ ಹೋತ್ ಅನ್ಬೇಕು.
ಓಕೆ, ಅದು ಆಮೇಲೆ ನೋಡೋಣ. ಆ ಚಾಪ್ಟರ್ ಬರಲಿ, ಕರೆಂಟ್ ಎಲೆಕ್ಟ್ರಿಸಿಟಿ ಒಳಗೆ ನೋಡೋಣ ಅಂತ. ಸೊ ಹಿಂಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ವಿಲ್ ಸ್ಟಾರ್ಟ್ ಮೂವಿಂಗ್ ಅಕ್ರಾಸ್ ದ ಜಂಕ್ಷನ್. ಅವಾಗ ಹಂಗೆ ಮೂವ್ ಆಗತ್ಕೊಳ್ಳಿ ಏನು ಕರೀತಾರೆ ಅದಕ್ಕೆ? ಡಿಫ್ಯೂಷನ್ ಕರೆಂಟ್. ಈ ಡಿಫ್ಯೂಷನ್ ಕರೆಂಟ್ ನೀವು ಮೆಜರ್ ಮಾಡಿದ್ರಿ ಅಂದ್ರೆ, ಗ್ಯಾಲ್ವೆನೋಮೀಟರ್ ತೊಗೊಂಡು ಮೆಜರ್ ಮಾಡಿದ್ರಿ ಅಂದ್ರೆ ಅದು ಮಿಲಿ ಆಂಪಿಯರ್ನೊಳಗೆ ಅದ್ರ ವ್ಯಾಲ್ಯೂ ಬರ್ತೈತೆ. ಇವು ಮೂವ್ ಆಗೋದನ್ನು ನೀವು ಮೆಜರ್ ಮಾಡಿದ್ರಿ ಅಂದ್ರೆ. ಓಕೆ, ಸೊ ಹಿಂಗೆ ಮೂವ್ ಹಾಕೊಂತ ಏನಾಗತ್ತೆ ಗೊತ್ತ ಮಜಾ? ಈ ಜಂಕ್ಷನ್ ದಾಟ್ ಇಲೆಕ್ಟ್ರಾನ್ಸ್ ಬರ್ತಾವಲ್ರಿ, ಅವು ಬಂದು ಈ ಹೋಲ್ಸನ್ನು ನ್ಯೂಟ್ರಲೈಸ್ ಮಾಡಿ ಮತ್ತೊಂದು ಸ್ವಲ್ಪ ಎಲೆಕ್ಟ್ರಾನ್ಸ್ ಹೆಚ್ಚಿಗೆ ಬಂದು ಇಲ್ಲೊಂದು ಲೇಯರ್ ಆಫ್ ಎಲೆಕ್ಟ್ರಾನ್ಸ್ ಮಾಡ್ಕೊಂಡು ಕುಂತು ಬಿಡ್ತಾವೆ. ಇಲ್ಲಿಂದ ಬಂದು ಫಸ್ಟಿಗೆ ಬಂದು ಹೋಲ್ಸನ್ನು ನ್ಯೂಟ್ರಲೈಸ್ ಮಾಡ್ತಾವೆ ಅಂದ್ರೆ ಎಲೆಕ್ಟ್ರಾನ್ಸ್ ಬಂದು ಹೋಲ್ನಾಗ ಕೂಡ್ತಾವೆ. ಅವಾಗ ಅದು ಝೀರೋ ಆಗಿಬಿಡುತ್ತೆ, ನೆಗೆಟಿವ್ ಪಾಸಿಟಿವ್ ಸೇರಿ. ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾವೆ ಎಲೆಕ್ಟ್ರಾನ್ಸ್ ಬಂದು ಇಲ್ಲೊಂದು ಲೇಯರ್ ಮಾಡ್ಕೊಂಡು ಕುಂತು. ನೆಕ್ಸ್ಟ್ ಈ ಕಡೆಯಿಂದ ಹೋಗಿರ್ತಾವಲ್ಲ ಹೋಲ್ಸ್. ಆ್ಯಕ್ಚುಲಿ ಮಜಾ ಏನು ಗೊತ್ತ, ಇಲ್ಲಿ ಹೋಲ್ಸ್ ಹೋಗಿರಂಗಿಲ್ಲ, ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಖಾಲಿ ಆಗಿದ್ದಕ್ಕೆ ಇಲ್ಲೊಂದು ಲೇಯರ್ ಆಫ್ ಹೋಲ್ಸ್ ಆಗಿರ್ತೈತಿ. ಆದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈಸಿ ಆಗ್ಲಿ ಅಂತ ಏನಂತೀವಿ, ಹೋಲ್ಸ್ ಹಿಂಗೆ ಹೋಗಿರ್ತಾವಲ್ಲ ಅಂತೀವಿ. ಹಂಗೆ ಇನ್ನು ಮುಂದೆ ನಾ ಮತ್ತೆ ಹಂಗಂದಾಗ ಹಂಗ್ಯಾಕಂದ್ರಿ ಸರ್ ಅಂತ ಅನ್ಬಾರ್ದು. ಹೋಲ್ಸ್ ಈ ಕಡೆ ಬಂದ್ವಲ್ಲ, ಅವೊಂದು ಲೇಯರ್ ಮಾಡ್ಕೊತಾವ. ಇಮ್ಮೊಬೈಲ್ ಲೇಯರ್ ಅಂತ ಕರೀತಾರೆ ಅದಕ್ಕೆ. ಇಮ್ಮೊಬೈಲ್ ಅಂದ್ರೆ ಅವು ಮೊಬೈಲ್ ಇರಂಗಿಲ್ಲ ಅದ್ರ ಕಡೆ, ಮನ್ಯಾಗ ಮೊಬೈಲ್ ಕೊಟ್ಟಿರಂಗಿಲ್ಲ ಅವ್ರಿಗೆ. ಈ ಮೊಬೈಲ್ ಅಂದ್ರೆ ದೇ ಕೆನಾಟ್ ಮೂವ್ ಅಂತ. ಸೊ ಇಲ್ಲೊಂದು ಈ ಎರಡು ಲೇಯರ್ ಬಂದ್ವಲ್ಲ, ಇನ್ನು ಮುಂದೆ ಮಜಾ ಸ್ಟಾರ್ಟ್. ಏನು ಗೊತ್ತು ಈಗ, ಈ ಎಲೆಕ್ಟ್ರಾನ್ಸು ತಾವಂತೂ ಬಂದ್ಬಿಟ್ಟು ಪಿ ಟೈಪ್ನಾಗ. ಈಗ ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾವ ಗೊತ್ತನ, ವಿಚ್ ಆರ್ ಇನ್ ಪಿ ಟೈಪ್. ಅಪ್ಕಮಿಂಗ್ ಎಲೆಕ್ಟ್ರಾನ್ಸನ್ನ ಮತ್ತೆ ಬರ್ತಿರ್ತಾವಲ್ಲ, ಹೊಸದಾಗಿ ಮತ್ತೆ ಬರ್ತಿರ್ತಾವಲ್ಲ, ಅವುಗಳನ್ನು ಇರಲಿ. ಸೊ ಹೊಸದಾಗಿ ಬರುವಂಥ ಎಲೆಕ್ಟ್ರಾನ್ ಈಗ ನೋಡ್ರಿ, ಇಲ್ಲಿ ಒಂದಿಷ್ಟು ಎಲೆಕ್ಟ್ರಾನ್ಸ್ ಬಂದಾವ. ಹಾಂ, ಈಗ ಇನ್ನೊಂದು ಎಲೆಕ್ಟ್ರಾನ್ ಬಂತಂತ ಕೊಡಿ ಈ ಕಡೆ. ಅವಾಗ ಇವಿಷ್ಟು ಸೇರಿ ಬಾರೋ ನಿನ್ಗೆ ಕಾಯ್ತಿದ್ವಿ, ಆರತಿ ಹಿಂಗೆ ಮಾಡಂಗಿಲ್ಲ. ಅವು ಕಾಲಿಡಿ ನೋಡೋಣ, ಕಾಲಿಡಿ ನೋಡೋಣ ಅಂತಾವ. ಅಂದ್ರೆ ಈ ಎಲೆಕ್ಟ್ರಾನ್ಸ್ ಅಪ್ಕಮಿಂಗ್ ಎಲೆಕ್ಟ್ರಾನ್ಸನ್ನು ರಿಪೆಲ್ ಮಾಡಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾವೆ. ಅವಾಗ ಈ ಡಿಫ್ಯೂಷನ್ ಕರೆಂಟದ ರೇಟ್ ಕಡಿಮೆ ಹಾಕೋವಂತ ಬರ್ತೈತೆ. ಸ್ಟಾರ್ಟಿಂಗ್ ಹುಯ್ ಅಂತ ಹೋಗ್ತಿರ್ತಾರೆ ಮಂದಿ, ಆಮೇಲೆ ಕಡಿಮೆ ಹಾಕೊಂಡು ಬರ್ತದೆ. ಇಂಡಿಯಾನ್ ಪಾರ್ಟಿಷನ್ ಮಾಡಿದ್ರು ನೋಡ್ರಿ. ಓಕೆ, ಬಿಗ್ಗೆಸ್ಟ್ ಮಿಸ್ಟೇಕ್, ಬ್ಲಂಡರ್ ಇನ್ ದ ಏನ್ರಿ ಹಿಸ್ಟ್ರಿ ಆಫ್ ಇಂಡಿಯಾ ಮಾಡಿದರು. ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ ಅಂತ ಅನ್ಕೊಂಡು ಮಾಡಿದ್ರು. ಅದರಿಂದ ಕಂಟಿನ್ಯೂಸ್ಲಿ ದಿವಸ ಸಾಯ್ತಾರೆ ಇನ್ನೂ ಸೋಲ್ಜರ್ಸ್ 70 ಇಯರ್ಸ್ನಿಂದ, ಇನ್ನೂ ಮುಗಿದಿಲ್ಲ ಅದು ಪ್ರಾಬ್ಲಮ್. ಸೊ ಈ ಕಡೆ ಬಾಂಗ್ಲಾದೇಶ್ ದೊಡ್ಡದೊಂದು ಕಟ್ ಮಾಡಿದ್ರು, ಈ ಕಡೆ ಪಾಕಿಸ್ತಾನ ಕಟ್ ಮಾಡಿದ್ರಲ್ಲ. ಅವಾಗ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ಕೊಟ್ಟಿದ್ರು. ಏನಂತ, ಹಾಂ ಆ ಕಡೆ ಹೋಗ್ರಿ, ಈ ಕಡೆ ಬರೋರು ಈ ಕಡೆ ಬರ್ರಿ. ಹೇಳಕ್ಕೆ ಎಷ್ಟು ಈಸಿ ಅದು. ಈಗ ನಾವು ನಿಮ್ಗಂದು ಅಂತಿಕೋರಿ, ಇಲ್ಲ ಮನೆಗಿನೆಲ್ಲ ಮಾಡ್ಕೊಂಡು ಸೆಟ್ಲ್ ಆಗಿರಿ, ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು ನೀವು, ಹುಬ್ಬಳ್ಳಿಗೆ ಅಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕು. ತಿಳಿತು? ಇಸ್ ದ್ಯಾಟ್ ಈಸಿ? ಆಸ್ತಿ ಗಿಸ್ತಿ ಮಾಡ್ಕೊಂಡಿರ್ತೀರಿ, ಸಂಬಂಧ ಯಾವ ಕೇಳೋವಿಲ್ಲ. ಅಲ್ಲಿ ಹಾದ್ಯಾಗ ಹೋಗ್ಬೇಕಾದ್ರೆ ನಿಮ್ಗೆ ಯಾರೋ ಒಬ್ರು ಬಂದು ಡ್ಯೂಟಿ ಮಾಡಿದ್ರೆ ಯಾರು ಪ್ರೊಟೆಕ್ಷನ್ ಮಾಡೋಕ್ಕಿಲ್ಲ. ತಿಳಿಯಾಗುತ್ತೆ? 30 to 40 lakh ಪೀಪಲ್, ನನಗೆ ಗೊತ್ತಿದ್ದ ಮಟ್ಟಿಗೆ 30 to 40 lakh ಪೀಪಲ್ ವೇರ್ ಕಿಲ್ಡ್. ಮರ್ಡರ್ ಆಯ್ತು ಅಥವಾ ಸತ್ರು, ಹಸಿವ್ಯಾಗ ಸತ್ರು, ಇಂಥ 30 ರಿಂದ 40 ಲಕ್ಷ ಮಂದಿ ಸತ್ತಾರ ನನಗೆ ಗೊತ್ತಿದ್ದ ಮಟ್ಟಿಗೆ ನಂಬರ್. ಇದು ಮೇ ಬಿ ಇಟ್ ವಾಸ್ ಮೋರ್ ಬಿಗರ್. ಈ ಪಾರ್ಟಿಷನ್ ಆಗಿದ್ದಕ್ಕೆ ಈ ಸ್ಮಾಲ್ ನಂಬರ್ ಅಲ್ರಿ ಅದು. ಸೊ ಹಂಗೆ ಒಂದು ಸರ್ತಿ ಹಿಂಗೆ ಆದ ಕೂಡಲೇ ಇಲ್ಲೇನಾತಂದ್ರೆ, ಇದೊಂದು ಪಾಯಿಂಟ್ ಹೇಳಿ ಅಲ್ಲಿಗೆ ಬರ್ತೀನಿ ಹೇಳ್ರಿ ವಾಪಸ್ನ. ಈ ನೆಗೆಟಿವ್ ಚಾರ್ಜ್ ಏನು ಬಂದಲ್ಲ, ಅಪ್ಕಮಿಂಗ್ ಎಲೆಕ್ಟ್ರಾನ್ಸ್ ನಾವು ವೆಲ್ಕಮ್ ಮಾಡ್ತಾವೇನು ರಿಪೆಲ್ ಮಾಡ್ತಾವೆ? ಸಿಮಿಲರ್ಲಿ ಆ್ಯಕ್ಚುಲಿ ಹೋಲ್ಸ್ ಹಿಂಗೆ ಹೋಗಂಗಿಲ್ಲ ಅಂದ್ರೂ ನಾವು ಅಂತೀವಿ, ಈ ಹೋಲ್ಸ್ ಹೊಸದಾಗಿ ಹೋಗುವಂಥ ಹೋಲ್ಸ್ ನೀವು ರಿಪೆಲ್ ಮಾಡ್ತಾವೆ. ಅಂದ್ರೆ ಒಟ್ಟು ಈ ಕಡೆ ಇರುವಂಥ ಒಂದು ನೆಗೆಟಿವ್ ಲೇಯರ್, ಈ ಕಡೆ ಬಂದಂಥ ಒಂದು ಪಾಸಿಟಿವ್ ಲೇಯರ್. ದಟ್ ಮೀನ್ಸ್ ದ ಇಮ್ಮೊಬೈಲ್ ನೆಗೆಟಿವ್ ಲೇಯರ್ ಇನ್ ದ ಪಿ ಟೈಪ್ and the immobile layer in the n type will reduce the diffusion current. ತಿಳಿತ್ರಿ? ಕಡಿಮೆ ಹಾಕೊಂತ ಆಲ್ಮೋಸ್ಟ್ ಝೀರೋ ಆಗ್ತೈತೆ, ಹೋಗಕ್ಕೆ ಬಿಡಂಗಿಲ್ಲ ಆ ಕಡೆ. ಹ್ಞೂ ರೀ, ಡಿಫ್ಯೂಷನ್ ಕರೆಂಟ್ ಸ್ಟಾರ್ಟಿಂಗ್ ಸ್ಟ್ರಾಂಗ್ ಇರ್ತೈತಿ, ಆಮೇಲೆ ಕಡಿಮೆ ಹಾಕೊಂತ ಆಲ್ಮೋಸ್ಟ್ ಝೀರೋ ಆಗ್ತೈತೆ. ಹ್ಞೂ ರೀ. ಅವಾಗ ಈ ಎರಡು ಲೇಯರ್ ಅದಾವಲ್ಲ, ಒಂದು ನೆಗೆಟಿವ್ ಲೇಯರ್, ಒಂದು ಪಾಸಿಟಿವ್ ಲೇಯರ್, ಇವು ಎರಡಕ್ಕೂ ಸೇರಿಸಿ ದಿಸ್ ರೀಜನ್ ಈಸ್ ಕಾಲ್ಡ್ ಆಸ್ ಬ್ಯಾರಿಯರ್.
ಗಾಡಿ ಗಾಡಿ ವಾಲ್ ವಾಲ್ ಬ್ಯಾರಿಯರ್ ಅಂತ ಕರೀತಾರೆ. ಅದನ್ನ ದಾಟ್ ಆ ಕಡೆ ಹೋಗಕ್ಕೆ ಬರಂಗಿಲ್ಲ ಈಗ. ಹ್ಞೂ ರೀ, ಒಂದು ಕೆಲಸ ಮಾಡ್ರಿ, ಆ ಕಡೆ ಕ್ಲಾಸಿಗೆ ಹೋಗ್ರಿ ಇಷ್ಟರು, ಗೋಡೆಗೆ ಹಾಸಿ ಹೋಗ್ಬೇಕು. ಅಲ್ಲೆಲ್ಲ ಡೋರ್ ಓಪನ್ ಮಾಡಂಗಿಲ್ಲ, ಹಿಂಗೆ ಹಾಸಿ ಹೋಗ್ಬೇಕು. ಇಸ್ ಇಟ್ ಪಾಸಿಬಲ್? ಸರ ನೀವು ಒಂದ ಮಾತು ಮಾಡ್ರಿ, ನಮ್ಮ ಮಾಮಂದ JCB ಐತಿ ತೊಗೊಂಬಂದು ಹೊಡಿಲ್ಲ ಹೋಗಿ ನೋಡಿ, ನಾ ಗೋಡೆಗೆ ಹಾಸಿ ಬೇಡ, ಹಂಗೆ ಹೇಳಿಲ್ಲ ನಾನು. ಸೊ ಇಲ್ಲೊಂದು ಬ್ಯಾರಿಯರ್ ಕ್ರಿಯೇಟ್ ಆತ ವಿಚ್ ಬ್ಲಾಕ್ಸ್ ದ ಡಿಫ್ಯೂಷನ್ ಕರೆಂಟ್. ಹ್ಞೂ ರೀ. ಹಾಂ, ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. there will be one more kind of current here which is called as drift current, which is generally in microamperes. ಏನು ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ತೇನೆ. ಹ್ಞೂ ಅನ್ರಿ. ನಾವು ಏನು ಮಾಡಿಬಿಟ್ಟಿವಿ ಗೊತ್ತೇನೆ, ಇಲ್ಲಿ ತನಕ ಈ ಕಡೆಯಿಂದ ಈ ಕಡೆಯಿಂದ ಎರಡರದ್ದು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳ ಬಗ್ಗೆ ಅಷ್ಟೇ ಮಾತಾಡೀವಿ. ಈ ಪಿ ಟೈಪ್ನ್ಯಾಗ ಒಂದಿಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ, ಎನ್ ಟೈಪ್ನ್ಯಾಗ ಒಂದಿಷ್ಟು ಹೋಲ್ಸ್ ಇರ್ತಾವೆ. ಅವು ಬ್ಯಾರಿಯರ್ನೊಳಗೆ ಮೂವ್ ಆಗ್ತಿರ್ತಾವೆ. ಅಲ್ಲಿ ಒಂದೊಂದು ಹಂಗಂತ ಹೇಳ್ತೀನಿ ನೋಡ್ರಿ. ಎನ್ ಟೈಪ್ನಾಗ ಏನಿರ್ತಾವೆ ಹೇಳ್ರಿ? ಎನ್ ಟೈಪ್ನಾಗ ಮೆಜಾರಿಟಿ ಏನಿರ್ತಾವೆ, ಮೈನಾರಿಟಿ ಯಾವಿರ್ತಾವೆ. ಹಾಂ, ಅಲ್ಲಿ ಅದಕ್ಕೆ ಇದ್ರಾಗಿಂದ ಹೋಲ್ಸ್ ಯಾವುದೋ ಒಂದು ಕಾರಣಕ್ಕೆ ಒಂದು ಹೋಲ್ ಹೊಸದಾಗಿ ಜನರೇಟ್ ಆತಂತಿಕೋರಿ. ಈ ಹೋಲ್ಸ್ ಅಲ್ಲ, ಇಲ್ಲಿಂದ ಬಂದಿದ್ದಲ್ಲ. ಹ್ಞೂ, ಇಲ್ಲೇ ಜನರೇಟ್ ಆಗಿದ್ದು. ಜನ್ರೇಟ್ ಹೆಂಗೆ ಆಗ್ತದೆ ಸರ್ ಹೋಲ್? ಇವು ಇಲ್ಲಿ ಆ್ಯಕ್ಚುಲಿ ಇವು ಇರ್ತಾವೆ, ಕೋಲೆಂಟ್ ಬಾಂಡ್ ಇರ್ತಾವೆ. ಅವಕ್ಕೆ ಎನರ್ಜಿ ಸಿಕ್ಕು ಎಲೆಕ್ಟ್ರಾನ್ ಹೊರಗೆ ಬಂದು ಹೋಲ್ ಕ್ರಿಯೇಟ್ ಆಗಿ ಹಂಗೆ ಇರ್ತಾವಲ್ರಿ. ಹಂಗೆ ಈ ಬ್ಯಾರಿಯರ್ ರೀಜನ್ನಾಗ ಅಥವಾ ಅದ್ರ ಆ ಕಡೆ ಈ ಕಡೆ ಹಿಂಗೆ ಬಾಂಡನ್ನು ಬ್ರೇಕ್ ಮಾಡಿ ಬಂದಂಥ ಎಲೆಕ್ಟ್ರಾನ್ಸ್ ಹೋಲ್ಸ್ ವಿಚ್ ಆರ್ ಆ್ಯಕ್ಚುಲಿ ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆನ್ ಬೋತ್ ಸೈಡ್ಸ್, ಅವು ಆ ಕಡೆ ಈ ಕಡೆ ಬಿಡ್ತಾರೆ. ಇಲ್ಲಿಂದ ಇಲ್ಲಿ ಅಟ್ರಾಕ್ಷನ್ ಆಗಿ ಇಲ್ಲಿಂದ ಇಲ್ಲಿ ಅಟ್ರಾಕ್ಷನ್ ಆಗಿ ಒಂದೊಂದು ಹಿಂಗೆ ಹೋಗ್ತಿರ್ತಾವೆ. ಅವು ಯಾವ ಹೋಗ್ತಿರ್ತಾವೆ? ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಹಾಗೆ ಬಿಡಲಿ. ಇಲ್ಲೇ ಎರಡು ಟೈಪ್ ಕರೆಂಟ್ ಇರ್ತಾವೆ. ಒಂದು ನಿದ್ದಿ ಕರೆಂಟ್, ಇನ್ನೊಂದು ಭಾಳ ನಿದ್ದಿ ಕರೆಂಟ್. ಒಂದು ಡಿಫ್ಯೂಷನ್ ಕರೆಂಟು, ಇನ್ನೊಂದು ಡ್ರಿಫ್ಟ್ ಕರೆಂಟ್. ಡಿಫ್ಯೂಷನ್ ಕರೆಂಟು, ಅಯ್ಯೋ ಇದು ಅಲ್ಲಿ ಕ್ಯಾಮ್ರಾದಾಗ ಎಲ್ಲಿ ತನಕ ಕಾಣ್ತಿತ್ತು ನೋಡೇ ಇಲ್ಲ. ಆರೋ ಮಾರ್ಕ್ ಐತೆ ಕಾಣಿಸೋದೈತಿ. ಹಾಂ, ಈ ಡಿಫ್ಯೂಷನ್ ಕರೆಂಟ್ ಎದರಿಂದ ಬರ್ತೈತಿ? ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳಿಂದ ಬರೋದು ಡಿಫ್ಯೂಷನ್ ಕರೆಂಟ್, ಮೈನಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳಿಂದ ಬರೋದು ಡ್ರಿಫ್ಟ್ ಕರೆಂಟ್. ಓಕೆ ನೋಡ್ರಿ, ನಾನೊಂದಿನ ಹೇಳ್ತೀನಿ, ಅದು ಡಿಫ್ಯೂಷನ್ ಕರೆಂಟ್ ಡ್ರಿಫ್ಟ್ ಕರೆಂಟ್ ಅಂತ ಹೇಳ್ಬೇಕು. ಇಲೆಕ್ಟ್ರಾನ್ಸ್ ಮೂವಿಂಗ್ ಫ್ರಮ್ ಎನ್ ಟೈಪ್ ಟು ಪಿ ಟೈಪ್, ಇದು ಡಿಫ್ಯೂಷನ್ ಡ್ರಿಫ್ಟ್ ಅಂತ ಹೇಳ್ಬೇಕು. ಇನ್ನೊಂದು ಕೇಳಿ ಅಂದಾಗ ಕೇಳ್ರಿ ನೀವು. ಎಲೆಕ್ಟ್ರಾನ್ಸ್ ಮೂವಿಂಗ್ ಫ್ರಮ್ ಎನ್ ಟೈಪ್ ಟು ಪಿ ಟೈಪ್. ಹಾಂ, ಹೋಲ್ಸ್ ಮೂವಿಂಗ್ ಫ್ರಮ್ ಎನ್ ಟೈಪ್ ಟು ಪಿ ಟೈಪ್, ಡ್ರಿಫ್ಟ್ ಕರೆಂಟ್. electrons moving from p type to n type, drift current. Holes moving from p type to n type, diffusion current. ಎರಡು ಸ್ಟಾರ್ಟಿಂಗ್ ಇಂದನೇ ಇರ್ತಾವೆ. ಅವು ಹೋಗ್ತಿರ್ತಾವೆ, ಮೆಜಾರಿಟಿದವರು ಹೋಗ್ತಿರ್ತಾರ, ಮೈನಾರಿಟಿದವರು ಹೋಗ್ತಿರ್ತಾರ. ತಿಳಿತೀನ? ಸ್ಟಾರ್ಟಿಂಗ್ ಡಿಫ್ಯೂಷನ್ ಕರೆಂಟ್ ಜಾಸ್ತಿ ಇರ್ತೈತಿ. ಒಂದು ಸರ್ತಿ ಬ್ಯಾರಿಯರ್ ಫಾರ್ಮ್ ಆತಂತಿಕೋರಿ. ಬ್ಯಾರಿಯರ್ ಫಾರ್ಮ್ ಹಾಕೋಂತ ಹೋದಂಗೆ ಬ್ಯಾರಿಯರ್ ಫಾರ್ಮ್ ಆಗೋದಂದ್ರೆ ಇಲ್ಲಿ ಹೋಗಿ ಇಲ್ಲಿ ನಿಂತಂಥ ಎಲೆಕ್ಟ್ರಾನ್ಸ್ಗಳು ಮುಂದೆ ಬರ್ತಕ್ಕಂತಹ ಎಲೆಕ್ಟ್ರಾನ್ಸನ್ನು ರಿಪೆಲ್ ಮಾಡೋದು, ಆ ಕಡೆಯಿಂದ ಬಂದಂಥ ಹೋಲ್ಸು ಮತ್ತು ಮುಂದೆ ಬರುವಂಥ ಹೋಲ್ಸನ್ನು ರಿಪೆಲ್ ಮಾಡೋದು. ಈ ಕಾರಣದಿಂದಾಗಿ ಏನೊಂದು ಬ್ಯಾರಿಯರ್ ಫಾರ್ಮ್ ಆತಲ್ಲ, ಆ ಬ್ಯಾರಿಯರ್ ಫಾರ್ಮ್ ಆದ ಕೂಡಲೇ ಡಿಫ್ಯೂಷನ್ ಕರೆಂಟ್ ಡಿಕ್ರೀಸ್ ಹಾಕೋಂತ ಬಂದು ಆಲ್ಮೋಸ್ಟ್ ಡ್ರಿಫ್ಟ್ ಕರೆಂಟ್ ಲೆವೆಲಿಗೆ ಬರುತ್ತದೆ. ಅಂದ್ರೆ ಇದು ಮಿಲಿ ಆಂಪಿಯರ್ನಾಗ ಇದ್ದಿದ್ದು ಬ್ಯಾರಿಯರ್ ಫಾರ್ಮ್ ಆದಮೇಲೆ ಮೈಕ್ರೋ ಆಂಪಿಯರ್ನಾಗ ಬಂದು ಒಂದು ಥರ ಇಕ್ವಿಲಿಬ್ರಿಯಮ್ ಆದಂಗೆ ಆಗ್ತೈತಿ. ಈ ಕೆಮಿಸ್ಟ್ರಿ ಒಳಗೆ ಕಲಿತೀರಿ ನೋಡ್ರಿ ನೀವು. ಏನದು ರೇಟ್ ಆಫ್ ರಿಯಾಕ್ಷನ್ ಅದು ಫ್ರಮ್ ರಿಯಾಕ್ಟೆಂಟ್ಸ್ ಟು ಪ್ರೊಡಕ್ಟ್ಸ್ ಈಸ್ ಸೇಮ್ ಆ್ಯಸ್ ಪ್ರೊಡಕ್ಟ್ ಟು ರಿಯಾಕ್ಟೆಂಟ್ ಆದರೆ ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅಂದ್ರೆ ಒಂದು ಬ್ಯಾರಿಯರ್ ಫಾರ್ಮ್ ಆದಮೇಲೆ ಒಂದು ಸ್ಥಿತಿ ಹೆಂಗೆ ಬರ್ತೈತಿ ಅಂದ್ರೆ, ಎಷ್ಟು ಕ್ಲಾಸ್ ಕೇಳ್ತಿರ್ತಾರಲ್ಲ ಅಷ್ಟ ನಿದ್ದಿ, ಎರಡೂ ಸೇಮ್. ಅಂದ್ರೆ ಹೆಂಗಾಗ್ತದಂದ್ರೆ ಎಷ್ಟು ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಆ ಕಡೆ ಮೂವ್ ಆಗತ್ತಾವಲ್ಲ ಅಷ್ಟೇ ಮೈನಾರಿಟಿನೂ ಮೂವ್ ಆಗ್ತಿರ್ತಾವೆ.
ಈ ಕಡೆಯಿಂದ ಈ ಕಡೆ ಎಷ್ಟು ಹೋಲ್ಸ್ ಹೋಗ್ತಿರ್ತಾವಲ್ಲ ಆ ಕಡೆಯಿಂದನೂ ಅಷ್ಟು ಹೋಲ್ಸ್ ಈ ಕಡೆ ಬರ್ತಿರ್ತಾವೆ. ಗೊತ್ತಾತನ? ಅಂದ್ರೆ ಆಲ್ಮೋಸ್ಟ್ ಆ ಡಿಫ್ಯೂಷನ್ ಮತ್ತು ಡ್ರಿಫ್ಟ್ ಎರಡೂ ಸೇರಿ ಒಂಥರ ಝೀರೋ ಮೂವ್ಮೆಂಟ್ ಆದಂಗೆ ಆಗ್ತೈತಿ. ಈಗ ಅದು ಹೇಳ್ದೇನು ಒಂದಿಷ್ಟು ಹೆಂಗೆ ಒಂದು ಎಕ್ಸಾಂಪಲ್ ತೊಗೊಂಡು, ಈ ರೂಮ್ನಾಗ ಒಂದಿಷ್ಟು ಜಗ್ಗಷ್ಟು ಹುಳ ಅದಾವ ಅಂತಿಕೋರಿ. ನಿನ್ನೆ ಜೇನು ಹುಳ ಇದ್ದಿದ್ವಲ್ಲ ಹಂಗೆ, ಆ ಕಡೆ ರೂಮ್ನಾಗ ಒಂದಿಷ್ಟು ಬೇರೆ ಟೈಪ್ ಹುಳ ಅದಾವ. ಹ್ಞೂ ರೀ, ಆ ಕಡೆ ಕ್ಲಾಸ್ನಾಗ ಏನು ಹುಳ ಅದಾವಲ್ಲ ಅಂಥ ಒಂದಿಷ್ಟು ಇಲ್ಲೂ ಅದಾವ. ಆದ್ರೆ ಇಲ್ಲಿ ಬೇರೆನೇ ಜಗ್ಗಷ್ಟು ಅದಾವ. ನಾನು ಇಲ್ಲಿ ಖರೆನ ಹುಳದ ಬಗ್ಗೆನೇ ಮಾತಾಡಕತ್ತೀನಿ. ಮತ್ತು ಒಂದಿಷ್ಟು ಮಂದಿ ನನಗೇನಾಗತ್ತೆ ಇಲ್ಲ, ಸೀರಿಯಸ್ಲಿ ಅಲ್ಲ, ನನಗೇನೋ ಇದು ಎಕ್ಸಾಂಪಲ್ ತಲೆಯಾಗ ಬಂತದಕ್ಕೆ ಹೇಳಾಕತ್ತೀನಿ. ಆ ಕಡೆನೂ ಬಟ್ ಎರಡು ಕಡೆ ಎರಡು ಟೈಪ್ ಹುಳ ಅದಾವೆ. ಈಗ ನಿಮ್ಗೆ ಯಾವ್ದು ಸೇರಂಗಿಲ್ಲ ಅವನು ನೆನ್ಪು ಮಾಡ್ಕೋರಿ, ಅಂದ್ರೆ ನೆನಪು ಉಳಿತದ ಎಕ್ಸಾಂಪಲ್. ಓಕೆ, ಸೊ ಇದು ಗಾಡಿ ನಾವು ತೆಗೆದು ಕೂಡಲೇ ಆ ಕಡೆದು ಹುಳ ಈ ಕಡೆದು ಹುಳ ಆ ಕಡೆ ಹೊಂಟು. ಸೊ ಅಲ್ಲಿ ಮೆಜಾರಿಟಿ ಇದ್ದದ ಹುಳ ಈ ಕಡೆ ಬರೋದಕ್ಕೆ, ಇಲ್ಲಿ ಮೆಜಾರಿಟಿ ಇದ್ದದ ಆ ಕಡೆ ಹುಳ ಹೋಗೋದಕ್ಕೆ ನಾವೇನು ಕರಿತೀವಿ? ಡಿಫ್ಯೂಷನ್ ಅಂತ ಕರಿತೀವಿ. ಇಲ್ಲೇ ಅಲ್ಲಿದ್ದು ಇಲ್ಲೇ ಇದ್ವಲ್ಲ ಅವು ಹೋಗ್ತಿರ್ತಾವ ಆ ಕಡೆ. ಸೊ ಅದೇನದು? ಡ್ರಿಫ್ಟ್. ಅದು ನಾ ಹೇಳೋದು ಅರ್ಥ ಆತ್ರಿ? ಸೊ ಸ್ಟಾರ್ಟಿಂಗ್ ಡಿಫ್ಯೂಷನ್ ಕರೆಂಟ್ ಜಾಸ್ತಿ ಇರ್ತದೆ. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಏನು ಮೂವ್ಮೆಂಟ್ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಒಂದು ಸರ್ತಿ ಬ್ಯಾರಿಯರ್ ಫಾರ್ಮ್ ಆತಂದ್ರೆ ಅದು ಕಡಿಮೆ ಹಾಕುವಂತ ಬಂದು ಆಲ್ಮೋಸ್ಟ್ ಡ್ರಿಫ್ಟ್ ಕರೆಂಟ್ ಡಿಫ್ಯೂಷನ್ ಕರೆಂಟ್ ಎರಡು ಸೇಮ್ ಆಗಿ ಇಕ್ವಿಲಿಬ್ರಿಯಮ್ ಆಗಿ ನಾವೇನು ಹೇಳ್ತೀವಿ, ಹಿಯರ್ ಕರೆಂಟ್ ಆಲ್ಮೋಸ್ಟ್ ಇಸ್ ಝೀರೋ. ಈ ಕಡೆಯಿಂದ ಎಷ್ಟು ಕಡೆ ಹೊಂಟಾವ ಆ ಕಡೆಯಿಂದ ಅಷ್ಟು ಬರತ್ತವ ಅಂದ್ರೆ ಕರೆಂಟ್ ಆಲ್ಮೋಸ್ಟ್ ಏನಾತ? ಝೀರೋ ಆತ. ಈಗ ಹಿಂಗಿದ್ದಾಗ ಈ ಬ್ಯಾರಿಯರ್ ಕಡೆ ಸ್ವಲ್ಪ ಲಕ್ಷ ಕೊಡೋಣ ನಾವು. ಎದ್ರ ಕಡೆ? ಈ ಬ್ಯಾರಿಯರ್ನೊಳಗೆ ಒಂದು ನೆಗೆಟಿವ್ ಲೇಯರ್ ಐತಲ್ಲ. ಆ ನೆಗೆಟಿವ್ ಲೇಯರ್ ಎಲ್ಲ ಸೇರಿ ಈಗಿದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಚಾಪ್ಟರ್ಗೆ ಹೋಗಿ ಲಿಂಕ್ ಆಗ್ತೈತಿ. ಆಲ್ರೆಡಿ ಕಲ್ತೀವಿ ನಾವು ಈಗ ಅದನ್ನು. ಈ ನೆಗೆಟಿವ್ ಎಲ್ಲ ಸೇರಿ ಇಲ್ಲೊಂದು ನೆಗೆಟಿವ್ ಪೊಟೆನ್ಷಿಯಲ್ ಬರ್ತೈತೆ. ಈ ಎಲ್ಲ ಪಾಸಿಟಿವ್ ಸೇರಿ ಒಂದು ಪಾಸಿಟಿವ್ ಪೊಟೆನ್ಷಿಯಲ್ ಬರುತ್ತೆ. ಒಂದು ಥರ ಇದು ಹೆಂಗಿದ್ದಂಗಂದ್ರೆ ಕರೆಕ್ಟ್ ನೋಡ್ರೆ, ಈಗ ಇಲ್ಲೊಂದು ಏನೋ ಡ್ರಾ ಮಾಡ್ತೀನಿ, ಕರೆಕ್ಟ್ ನೋಡ್ಬೇಕು. ಇದು ಒಂಥರ ಹಿಂಗಿದ್ದಂಗೆ ಬ್ಯಾಟ್ರಿ ಹಿಂಗೆ ಪಾಸಿಟಿವ್ ನೆಗೆಟಿವ್. ಸರ್ ಹಿಂಗೆ ಮಾಡ್ತಾರೆ ರೀ ಬ್ಯಾಟ್ರಿ, ಅದನ್ನು ಹಿಂಗೆ ಮಾಡಿದ್ರೆ ಏನು ಗಂಟೆ ಹೋಗುತ್ತೆ? ಪಾಸಿಟಿವ್ ಈ ಕಡೆ, ನೆಗೆಟಿವ್ ಈ ಕಡೆ. ಅವಾಗ ಏನಾಯ್ತು ಗೊತ್ತಾನೆ, ಇವು ಎರಡು ಲೇಯರ್ ನಡು ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂತು. ನಾ ಹೇಳಿನಿ, ಪಾಸಿಟಿವ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಅಂದ್ರೆ ಲೋವರ್ ಪೊಟೆನ್ಷಿಯಲ್. ಹಿಂಗೆ ಬ್ಯಾಟ್ರಿಗೆ ನಾವು ಹಾಕಿರ್ತೀವಲ್ಲ ಏನಂತ 25 ವೋಲ್ಟ್ ಅಂತ ಹೇಳಿ, ಹಂಗೆ ಇಲ್ಲೊಂದು ಪೊಟೆನ್ಷಿಯಲ್ ಡಿಫರೆನ್ಸ್ ಬರ್ತೈತಿ ವಿಚ್ ವಿಲ್ ಬಿ 0.7 ವೋಲ್ಟ್. ಆ್ಯಕ್ಚುಯಲ್ ವ್ಯಾಲ್ಯೂ ಹೇಳಾಗ್ತೀನಿ, ಎಕ್ಸಾಂಪಲ್ ಅಲ್ಲ. 25 ಅಂತ ಬರ್ತಾರೆ, ಇನ್ನೊಂದು ಎಕ್ಸಾಂಪಲ್. ಅದು ಖರೆ ವ್ಯಾಲ್ಯೂ ಎಷ್ಟು ಬರ್ತೈತಿ? 0.7 ವೋಲ್ಟ್. ಇಫ್ ದಿಸ್ PN ಜಂಕ್ಷನ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್. ಜರ್ಮೇನಿಯಂ ಅಂತ ಇನ್ನೊಂದು ಪಾಪ್ಯುಲರ್ ಸೆಮಿಕಂಡಕ್ಟರ್ ಐತಿ, ಅದ್ರದ್ದು ಬ್ಯಾರಿಯರ್ ಪೊಟೆನ್ಷಿಯಲ್ ಅಂತ ಕರೀತಾರೆ ಇವಕ್ಕೆ, ಅಥವಾ ಜಂಕ್ಷನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರೀತಾರೆ. ಅದೆಷ್ಟು ಇರ್ತೈತಿ? 0.3 ವೋಲ್ಟ್. ಎಲ್ಲ ನೆಗೆಟಿವ್ ಸೇರಿ ಒಂದು ನೆಗೆಟಿವ್ ಪೊಟೆನ್ಷಿಯಲ್ ಬಂತು, ಎಲ್ಲ ಪಾಸಿಟಿವ್ ಸೇರಿ ಒಂದು ಪಾಸಿಟಿವ್ ಪೊಟೆನ್ಷಿಯಲ್ ಬಂತು. ಇವು ಎರಡು ನೋಡಿ ಪೊಟೆನ್ಷಿಯಲ್ ಡಿಫರೆನ್ಸ್ 0.7 ವೋಲ್ಟ್ ಬಂತು. ತಿಳಿತ್ರಿ ಇದು? ಹಾಂ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವು ಪಾರ್ಶಾಲಿಟಿ ಮಾಡ್ತೀವಿ. ಈಗ ಸರ್ ನಮಗಿದು ಒಟ್ಟ ಸೇರೇ ಬರೋಂಗಿಲ್ಲ. ನಾವು ಮೊದಲಿನಿಂದ ನಮ್ಮ ಮನ್ಯಾಗೂ ಹಂಗೆ ಮಾಡ್ತಾರೆ. ನಮ್ಮ ಅಕ್ಕಗ್ರಿ ಅಥವಾ ನಮ್ಮ ಅಣ್ಣಗ್ರಿ, ನಮ್ಮ ತಮ್ಮಗ್ರಿ, ನಮ್ಮ ತಂಗಿಗ್ರಿ, ನಮ್ಮ ಮನ್ಯಾಗ ಯಾರಿಲ್ಲ, ನಾನೋ ಒಬ್ಬ ಅಂದ್ರೆ ಅದು ಮತ್ತೆ ಮಾಡಕ್ಕೆ ಬರೋಂಗಿಲ್ಲ. ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರಂತ ಇವ್ರಿಗೆ ಅನಿಸ್ತಿರ್ತೈತಿ, ಇಲ್ಲ ಇವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಅವ್ರಿಗೆ ಅನಿಸ್ತಿರ್ತದೆ. ಎಲ್ಲರಿಗೂ ಇಂಪಾರ್ಟೆನ್ಸ್ ಕೊಟ್ರಾಗ ಅವ್ರಿಗೆ ಸಾಕಾಗ್ಬಿಟ್ಟಿರ್ತೈತಲ್ಲ ಮನ್ಯಾಗ. ಓಕೆ, ಸೊ ಪಾರ್ಶಾಲಿಟಿ, ಇದ್ರಾಗೂ ಪಾರ್ಶಾಲಿಟಿ ಭಾಳ ಇರ್ತೈತೆ ಸರ್. ಸ್ಕೂಲ್ನಾಗಿಂದ ನಾವು ನೋಡಾಕತ್ತೀವಿ ಸರ್. ಅವ್ರು ಒಂದಿಷ್ಟು ಮಂದಿ ಟೀಚರ್ಸ್ ಇರ್ತಾರೆ ರೀ, ಒಂದಿಷ್ಟು ಮಂದಿ ಸ್ಟೂಡೆಂಟ್ಸ್ ಹಿಡ್ಕೊಂಡು ಕುಂದ್ಬಿಟ್ಟಿರ್ತಾರೆ ರೀ ಅವ್ರು. ನಾನು ಫೇಸ್ ಮಾಡೀನಿ ಅದನ್ನು ಸ್ಟೂಡೆಂಟ್ ಇದ್ದಾಗ. ಸೊ ನಮಗೆ ಹಂಗೆ ಮಾಡಿದ್ರೆ ಸೇರಂಗಿಲ್ಲ ಸರ್. ನೀವು ಒಂದು ಕೆಲಸ ಮಾಡಿರಿ, ಹಂಗೇಂದ್ರೆ ಸಿಲೆಬಸ್ನೊಳಗೆ ಪಾರ್ಶಾಲಿಟಿ ಮಾಡುವಂಥ ಟಾಪಿಕ್ ಇದ್ದರೆ ವಿಲ್ ಕ್ಯಾನ್ಸಲ್ ದ್ಯಾಟ್. ಹಂಗಲ್ಲ, ಇಲ್ಲೇ ಪಾರ್ಶಾಲಿಟಿ ಮಾಡ್ತಾರೆ. ಏನು ಪಾರ್ಶಾಲಿಟಿ ಅಂದ್ರೆ, ಪಾರ್ಶಾಲಿಟಿ ಅನ್ನಂಗಿಲ್ಲ ನಾವು ಅದಕ್ಕೆ. ಫಿಸಿಕ್ಸ್ನೊಳಗೆ ಸ್ವಲ್ಪ ಅದಕ್ಕೆ ಸೊಫಿಸ್ಟಿಕೇಟೆಡ್ ವರ್ಡ್ ಯೂಸ್ ಮಾಡ್ತಾರೆ. ಬಯಾಸಿಂಗ್, ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್ ಅಂತ ಬರ್ತಾವೆ ಈಗ ನೆಕ್ಸ್ಟ್. ಈಗ ನೋಡ್ರಿ, ಇದು ಡಯೋಡ್ ತೊಗೊಂಡಿದ್ವಿಲ್ಲ ನಾವು. ಈ ಕಡೆ ಮೆಜಾರಿಟಿ ಏನಿದ್ದು, ಈ ಕಡೆ ಮೆಜಾರಿಟಿ ಏನಿದ್ದು
ಮೂವ್ಮೆಂಟ್ ಆತ, ಡಿಫ್ಯೂಷನ್ ಕರೆಂಟ್ ಜಾಸ್ತಿ ಇತ್ತು, ಡ್ರಿಫ್ಟ್ ಕರೆಂಟ್ ಸ್ವಲ್ಪ ಕಡಿಮೆ ಇತ್ತು, ಆಮೇಲೆ ಎರಡು ಆಲ್ಮೋಸ್ಟ್ ಸೇಮ್ ಆಗಿ ಒಟ್ಟು ಝೀರೋ ಕರೆಂಟ್ ಆದಂಗೆ ಆಗೈತಿ. ಇಂಥ ಪರಿಸ್ಥಿತಿ ಒಳಗಿರುವಂಥ ಪಿ ಎನ್ ಜಂಕ್ಷನ್ ನಮಗೆ ಏನೂ ಉಪಯೋಗ ಇಲ್ಲ. ಇದನ್ನು ತೊಗೊಂಡು ಹೋಗಿ ತಿಪ್ಪಾಗಿ ಒಗಿಬೋದು, ಹಂಗೆ ಒಗಿಬಾರ್ದು. ಹಾಂ, ನಾನು ತಲೆಗೆ ಕೂಡಲಿ ಅಂತ ಹೇಳಾಕತ್ತೀನಿ. ದಿಸ್ ಈಸ್ ಆಫ್ ನಾಟ್ ಮಚ್ ಯೂಸ್. ನಾವು ಇದನ್ನ ಯೂಸ್ ಮಾಡ್ಕೋಬೇಕಂದ್ರೆ ಈ ಪಿ ಎನ್ ಜಂಕ್ಷನ್ ತೊಗೊಂಡು ಹೋಗಿ ಇದಕ್ಕೆ ಬಯಾಸ್ ಮಾಡ್ಬೇಕೀಗ. 5 ಪಾರ್ಶಾಲಿಟಿ ಅಂದರೆ ಅದನ್ನು ನಾವು ಒಂದು ದಿಸ್ ಶುಡ್ ಬಿ ಸಬ್ಜೆಕ್ಟೆಡ್ ಟು ಐದರ್ ಫಾರ್ವರ್ಡ್ ಬಯಾಸ್ ಆರ್ ರಿವರ್ಸ್ ಬಯಾಸ್. 2 ಟೈಪ್ ಬರ್ತಾವೆ. ಹಂಗಂದ್ರೆ ಏನಂತ ಹೇಳ್ತೀನಿ ಈಗ. ಫಾರ್ವರ್ಡ್ ಬಯಾಸ್ ಅಂದ್ರೆ ಏನಂತ ಹೇಳ್ತೀನಿ, ಕೇಳ್ತೀರಿ? ಸೊ ಫಾರ್ವರ್ಡ್ ಬಯಾಸಿಂಗ್ ಅಂದರೆ ಒಂದು ಇಲ್ಲೇ ಇದು ಬ್ಯಾಟ್ರಿ ಗತಿ ಆಗೈತಿ, ಇಲ್ಲಿ ಆಲ್ರೆಡಿ ಒಂದು ಬ್ಯಾಟ್ರಿ ಇಲ್ಲ. ನಾ ಹಂಗೆ ಕಂಪ್ಯಾರಿಸನ್ ಮಾಡೋಕ್ಕಿಲ್ಲ ಒಂದು ಬ್ಯಾಟ್ರಿ ಗತೆ ಅಂತಂದೆ. ಈಗ ನಾ ಏನು ಮಾಡ್ತೀನಿ, ಖರೆ ಒಂದು ಬ್ಯಾಟ್ರಿ ತೊಗೊಂಡ್ಬರ್ತೀನಿ, 25 ವೋಲ್ಟ್ 30 ವೋಲ್ಟ್ ಗತೆ ಒರಿಜಿನಲ್ ಬ್ಯಾಟ್ರಿ ತೊಗೊಂಬಂದು ಹೆಂಗೆ ಕನೆಕ್ಟ್ ಮಾಡ್ತೀನಂದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟೈಪ್, ನೆಗೆಟಿವ್ ಟೈಪ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ. ಒಂದು ಬ್ಯಾಟರಿಯನ್ನು ತೆಗೆದುಕೊಂಡು ಬಂದು ಅದರ ಪಾಸಿಟಿವ್ ಟರ್ಮಿನಲ್ ಅನ್ನು ನಮ್ಮ ಪಿ ಎನ್ ಜಂಕ್ಷನ್ನಿನ ಪಾಸಿಟಿವಿಗೆ ಪಾಸಿಟಿವ್, ನೆಗೆಟಿವಿಗೆ ನೆಗೆಟಿವ್ ಹಿಂಗೆ ಕನೆಕ್ಟ್ ಮಾಡಿದರೆ ಫೇಸ್ಬುಕ್ ಫಾರ್ವರ್ಡ್ ಬಯಾಸ್ ಅಂತಾರೆ. ಫಾರ್ವರ್ಡ್ ಬಯಾಸ್ ಅಂತ ಎಫ್ ಬಿ ಫಾರ್ವರ್ಡ್ ಬಯಾಸ್ ಅಂತಾರೆ. ಉಲ್ಟಾ ಮಾಡಿದ್ರೆ ಅಂತಿಕೋರಿ ಇದನ್ನ. ಇಫ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ is connected to the positive type of the PN junction and positive terminal is connected to N type of the semiconductor or the PN junction, that is reverse bias. Reverse bias ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟಿಗೆ ಫಾರ್ವರ್ಡ್ ಬಯಾಸ್ ಮಾಡಿ ಈ ಫಾರ್ವರ್ಡ್ ಬಯಾಸ್ನಾಗ ಏನಾಗ್ತೈತಿ ಅಂತ ಒಂದು ಸ್ವಲ್ಪ ಹೇಳ್ತೀನಿ, ಬೇಕಾದ್ರೆ ರಿವರ್ಸ್ ಬಯಾಸ್ ನಾಳೆ ಕ್ಲಾಸ್ನ ಡಿಸ್ಕಸ್ ಮಾಡೋಣ. ಓಕೆ, ಈಗ ಫಸ್ಟಿಗೆ ಏನು ತಲೆಗೆ ಬರೋದು ಗೊತ್ತನ, ಏನು ನೆನ್ಪು ಮಾಡ್ಕೋಬೇಕಂದ್ರೆ ನಾವು ಬಯಾಸ್ ಮಾಡಲಿಲ್ಲ ಅಂದ್ರೆ ಪಿ ಎನ್ ಜಂಕ್ಷನದ್ದು ಯೂಸ್ ಇಲ್ಲ. ಫಾರ್ವರ್ಡ್ ಬಯಾಸ್ ಅಥವಾ ರಿವರ್ಸ್ ಬಯಾಸ್ ಮಾಡಿದರೆ ಅದೊಂದು ಏನೋ ಫಂಕ್ಷನ್ ಮಾಡೋಕೆ ರೆಡಿ ಆಗ್ತದೆ. ಫಂಕ್ಷನ್ ಅಂದರೆ ವರ್ಕ್, ಒಂದು ಯೂಸ್ ಆಗ್ತದೆ ಅದರಿಂದ. ಸೊ ಫಾರ್ವರ್ಡ್ ಬಯಾಸ್ ಮಾಡಿದ್ದು ಅಂತಿಕೋರಿ ಏನಾಗ್ತದೆ ಗೊತ್ತು ಈಗಿಲ್ಲ. ಇಲ್ಲಿ ಎಷ್ಟೈತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಈ ಬ್ಯಾರಿಯರ್ ಪೊಟೆನ್ಷಿಯಲ್ ಎಷ್ಟೈತಿ? ದಿಸ್ ಪೊಟೆನ್ಷಿಯಲ್ ಈಸ್ ಐದರ್ ಕಾಲ್ಡ್ ಆಸ್ ಬ್ಯಾರಿಯರ್ ಪೊಟೆನ್ಷಿಯಲ್ ಆರ್ ಜಂಕ್ಷನ್ ಪೊಟೆನ್ಷಿಯಲ್. ಹ್ಞೂ ರೀ. ಹಾಂ, ಈಗ ಇಲ್ಲೇ ಈ ಹೋಲ್ಸ್ಗೆ ಹೋಗಿ ಒಂದು ಸ್ವಲ್ಪ ಮಾತಾಡ್ಸೋಣ. ನಾವು ಒಂದು ಕೆಲಸ ಮಾಡೋಣ್ರಿ, ಇಲ್ಲೊಂದು ಇದನ್ನ ಹಾಕ್ತಾರೆ ನೋಡ್ರಿ, ಹಿಂಗೆ ಗೊತ್ತ ನಿಮ್ಗೆ? ಇದು ಹಿಂಗೇನೋ ಮಾರ್ಕ್ ಮಾಡಿರ್ತಾರೆ ನೋಡ್ರಿ, ಸ್ವಿಚ್ ಕೀ ಅಂತಾರೆ ಅದಕ್ಕೆ. ಹಿಂಗೆ ಬ್ರಾಕೆಟ್ ಹಾಕಿ ನಡಕ್ಕೆ ಒಂದು ಡಾಟ್ ಹಾಕಿದ್ರೆ ಇದು ಕೀ ಆನ್ ಐತಿ, ಬ್ಯಾಟ್ರಿ ಚಾಲು. ಆನ್ ಆಫ್ ಮಾಡ್ತಾರಲ್ಲ ಇವು ಬಟನ್, ಹಂಗೆ ಆನ್ ಆಫ್ ಮಾಡೋ ಬದ್ಲಿ ಕೀ ಹಾಕಿವಿ, ಇದಕ್ಕೆ ಹಿಂಗೆ ಡಾಟ್ ತೆಗೆದು ಬಿಟ್ರೆ ಆಫ್ ಆಗಿತ್ತಂತ. ಸೊ ಈ ಸದ್ಯ ಆಫ್ ಇಡ್ತೀನಿ ನಾ. ಇದನ್ನು ಆಫ್ ಇಟ್ರೆ ಏನು ಗೊತ್ತನ ಅರ್ಥ, ಈ ಬ್ಯಾಟ್ರಿ ಇದ್ದೂ ಇರ್ಲಾರ್ದಂಗೆ ಸುಮ್ಮನೆ ಶೋಕ್ ಇಟ್ಟರಂತ. ಸೊ ಈಗ ನೋಡ್ರಿ, ಈ ಹೋಲ್ಸಿಗೆ ಹೋಗಿ ಸ್ವಲ್ಪ ಮಾತಾಡ್ಸೋಣ. ಅಲ್ಲೋ, ಇಷ್ಟು ಮಂದಿ ಇದ್ರಿ ನೀವು, ಆ ಕಡೆ ಎಲೆಕ್ಟ್ರಾನ್ಸ್ ಅದಾವ ನೆಗೆಟಿವ್ ಚಾರ್ಜ್, ಅಟ್ರಾಕ್ಷನ್ ಆಗಿ ನೀವು ಆ ಕಡೆ ಹೋಗ್ಬಾರ್ದ? ಹಾಂ, ಅವಾಗ ಹೇಳ್ತಾವೆ ಕಣ್ಣು ಅದು ಐತಿಲ್ಲ ಹಿಂಗೆ ನೋಡು ಅಂತ ವಾಪಸ್ ಹೇಳ್ತಾವೆ ನಮಗೂ. ಬ್ಯಾರಿಯರ್ ಐತಲ್ಲಿ, ಅಲ್ಲಿ ಹೋಗಿ ಇವು ಪೀಡಾ ಕುಂತಾವ ನೋಡಿ. ನಮ್ಮ ಮಂದಿನ ಹೋಗಿ ನಮಗೆ ಅಪೋಸ್ ಮಾಡಾಕತ್ತಾವ, ಏನು ಮಾಡ್ತಿ ಅಂತಾವ ಇವು. ಅಲ್ಲಿ ಇದನ್ನ ಬ್ಯಾರಿಯರ್ ಮುರ್ಕೊಂಡು ಆ ಕಡೆ ಹೋಗೋಕೆ ಆಗವಲ್ದು ನಮ್ಗೆ ಅಂತ ಹೇಳ್ತಾವೆ. ಅವಾಗ ನಾವೇನಂತೀವಿ, ಒಂದು ಕೆಲಸ ಮಾಡೋಣ, ನಿಮ್ಗೆ ಎಲ್ಲರದು ಸ್ಟ್ರೆಂತ್ ಹೆಚ್ಚಿಗೆ ಮಾಡಿಬಿಟ್ರೆ, ನಾವು ನಿಮ್ಗೆ ಎನರ್ಜಿ ಜಾಸ್ತಿ ಕೊಟ್ಬಿಟ್ರೆ, ಸ್ಪಿನಿಚ್ ಕೊಟ್ಟು ಗೊತ್ತಿಲ್ಲ. ಇದು ನೋಡ್ತೀರ ನೀವು? ಪಪ್ಪಾಯಿ ನೋಡ್ತಿದ್ರನ? ಕಾರ್ಟೂನ್. ಓಕೆ, ಒಂದಿಷ್ಟು ಮಂದಿ ಕಾರ್ಟೂನ್ ಎಲ್ಲ ನೋಡಂಗಿಲ್ಲಪ್ಪ ನಾವು. ಓಕೆ, ಸೊ ಅಥವಾ ಇದನ್ನು ಛೋಟಾ ಭೀಮ್ ನೋಡ್ತೀರಿ? ಛೋಟಾ ಭೀಮ್, ಹಾಂ, ಇದು ಬೆಸ್ಟ್ ಎಕ್ಸಾಂಪಲ್. ನಾನು ಲಡ್ಡು ತಿಂದ್ಕೂಳೆ ಅವ್ಗೆ ಎನರ್ಜಿ ಬರ್ತದೆ. ಹಂಗೆ ಇಷ್ಟಕ್ಕೂ ಲಡ್ಡು ಸರ್, ಇವು ಆಲ್ರೆಡಿ ಲಡ್ಡುನೂ ಅದಾವಲ್ಲಿ, ಲಡ್ಡು ಅಲ್ಲವ. ಓಕೆ, ಸೊ ಹಂಗೆ ಎನರ್ಜಿ ಕೊಟ್ಟು ನಾವು ಹೇಳ್ತೀವಿ, ನಿಮ್ಮ ಸ್ಟ್ರೆಂತನ್ನು ಹೆಚ್ಚಿಗೆ ಮಾಡಿಬಿಟ್ರೆ ಆ ಬ್ಯಾರಿಯರ್ ಬ್ರೇಕ್ ಮಾಡೋಕ್ಕೆ ಒಂದು ಅಟೆಂಪ್ಟ್ ಕೊಡ್ತೀರಿ, ಪ್ರಯತ್ನ ನೋಡಿಬಿಡೋಣ, ಕೊಡ್ರಿ ನೋಡೋಣ ಅಂದ್ಕೊಂಡು ನಾವೇನು ಮಾಡ್ತೀವಿ, ಅದಕ್ಕೆ ಮೊದಲು ಇವ್ರಿಗೊಮ್ಮೆ ಮಾತಾಡಿಸ್ಬಿಡೋಣ. ಇವ್ರಿಗೆ ನಮಗೆ ಮಾತಾಡಿಸ್ಲಿಲ್ಲ ಅಂತ, ಹಾಂ, ಇವ್
ಅಲ್ಲೋ ಅಷ್ಟು ಪಾಸಿಟಿವ್ ಅದಾವ ಹಿಂಗೆ ಅಂತ ಮತ್ತು ಅವಾಗ ಅಂತಾವ ಮತ್ತು ಬ್ಯಾರಿಯರ್ ಹಂಗೆ ಮತ್ತು ಸೇಮ್ ಡೈಲಾಗ್ ಎಲ್ಲ ಕಡೆ. ಅವಾಗ ನಾವು ಹೇಳ್ತೀವಿ ನಿಮ್ದು ನೆಗೆಟಿವಿಟಿ ಸ್ಟ್ರೆಂತನ್ನ ಇನ್ಕ್ರೀಸ್ ಮಾಡಿಬಿಟ್ರೆ ಮಾಡಿರಿ ನೋಡೋಣ ಅಂದ್ಕೂಳೆ ನಾವೇನು ಮಾಡ್ತೀವಿ, ಅವಾಗ ಇಲ್ಲಿ ಕೀ ಹಾಕ್ತೀವಿ. ಇದು ಕೀ ಹಾಕಿದ ಕೂಡಲೇ ಬ್ಯಾಟ್ರಿ ಆನ್ ಆತಲ್ಲ, ಪಾಸಿಟಿವಿಗೆ ಪಾಸಿಟಿವ್ ಕನೆಕ್ಟ್ ಮಾಡಿದ್ದಕ್ಕೆ ಇದ್ರದ್ದು ಪಾಸಿಟಿವಿಟಿ ಇನ್ಕ್ರೀಸ್ ಆದ, ಪಾಸಿಟಿವ್ ಪೊಟೆನ್ಷಿಯಲ್ ಆಫ್ ದಿಸ್ ಏರಿಯಾ ಇನ್ಕ್ರೀಸಸ್, ಈ ಕಡೆ ನೆಗೆಟಿವಿಟಿ ಇನ್ಕ್ರೀಸಸ್. ಅದು ಹೆಂಗೆ ಆಗ್ಬೇಕಂದ್ರೆ ನೀವು ಕನೆಕ್ಟ್ ಮಾಡಿದಂತಹ ಬ್ಯಾಟರಿಯ ತಾಕತ್ತು ಇಲ್ಲಿ ಜಂಕ್ಷನ್ ಪೊಟೆನ್ಷಿಯಲ್ ಏನದು ಬ್ಯಾರಿಯರ್ ಬಂದ್ ಅಂತ ಮಾಡ್ಕೊಂಡು ಕುಂತು ಬಿಟ್ಟಿರ್ತಾವಲ್ಲ ನೀವು, ಈ 0.7 ವೋಲ್ಟ್ಕ್ಕಿಂತಾರ ದೊಡ್ಡದಿರ ಹಚ್ಬೇಕು ನೀವಲ್ಲಿ, ಅಟ್ಲೀಸ್ಟ್ 0.8 ಹಚ್ಬೇಕು ಈ ಬ್ಯಾಟ್ರಿನ. ಇದನ್ನ 0.6 ತೊಗೊಂಡ್ಬಂದ್ರೆ ಈ ಬ್ಯಾರಿಯರ್ ಬ್ರೇಕ್ ಮಾಡಕ್ಕೆ ಆಗಿಲ್ಲ. ಅವಾಗ ಇವು ಹೇಳ್ತಾವೆ ನಿನಗ ತಾಕತ್ತಿಲ್ಲ ನಮಗೇನು ಕೊಡ್ತೀವಿ ಅಂತ ಹೇಳ್ತಾವೆ ಇವು. ಸೊ ಅದಕ್ಕೆ ನಾವೊಂದು ಎಕ್ಸಾಂಪಲ್ ತೊಗೊಂಡು 25 ವೋಲ್ಟ್, ಇಲ್ಲಿ 25 ವೋಲ್ಟ್, ಇಲ್ಲಿ 0.7 ವೋಲ್ಟ್ ಅಂದ್ರೆ ಏನಾದ್ರು ಗೊತ್ತನ್ರಿ, ಓವರ್ ಆಲ್ ನೀವು 24.3 ವೋಲ್ಟ್ ಹಚ್ಚದಂಗೆ ಈಗದು. ಯಾಕೆ ಸರ್ ಇದು ಪಾಸಿಟಿವ್ ನೆಗೆಟಿವ್, ಇದು ನೆಗೆಟಿವ್ ಪಾಸಿಟಿವ್ ಐತಿ ಈಗಿಲ್ಲ. ಓವರ್ ಆಲ್ 24.3 ಹಚ್ಚದಂಗೆ ಹಚ್ಚಿದ ಮೇಲೆ ಈ ಪಾಸಿಟಿವ್ ಹೋಲ್ಸಿಗೆ ಜಗ್ ಸ್ಟ್ರೆಂತ್ ಬಂದು ಈ ನೆಗೆಟಿವಿಗೆ ಜಗ್ ಸ್ಟ್ರೆಂತ್ ಬಂದು ಆ ಬ್ಯಾರಿಯರ್ನ ಮುರ್ಕೊಂಡು ನಡಲೆ ಅಂತ ಹೋಗ್ತಾವೆ, ಹುಯ್ ಅಂತ ಡಿಫ್ಯೂಷನ್ ಕರೆಂಟ್ ಮಾತು ಬರ್ತೈತೆ ಅವಾಗ. ಸೊ ಈಗ ಕನ್ಕ್ಲೂಷನ್ ಆಫ್ ಫಾರ್ವರ್ಡ್ ಬಯಾಸ್ ಈಸ್ ವೆನ್ ದ ಡಯೋಡ್ ಈಸ್ ಅಂಡರ್ ಫಾರ್ವರ್ಡ್ ಬಯಾಸ್ ದೆರ್ ಈಸ್ ಡಿಫ್ಯೂಷನ್ ಕರೆಂಟ್, ದಟ್ ಮೀನ್ಸ್ ದೆರ್ ಈಸ್ ಕರೆಂಟ್. ಅಂದರೆ ಹಿಂಗೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಲಕ್ಷ ಕೊಡ್ರಿ, ಕರೆಕ್ಟ್ ಲಕ್ಷ ಕೊಡ್ರಿ. ವೆನ್ ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್, ವಾಟ್ ಈಸ್ ವಾಟ್ ಕೇಳಕತ್ತೀನಿ ನಾನು, ಏನೇನು ಮಾಡ್ತಾರೆ, ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್, ದ ಡಯೋಡ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಇದು ಕನ್ಕ್ಲೂಷನ್. ಇಟ್ ಅಲೌಸ್ ದ ಚಾರ್ಜಸ್ ಟು ಫ್ಲೋ ಥ್ರೂ. ಈಗ ಇಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಯಾಕೆ ಮೂವ್ ಆಗಕ್ಕೆ ಹತ್ತಿದ್ದಿಲ್ಲ, ಬ್ಯಾರಿಯರ್ ಇತ್ತು ಅಂತ. ನಾವು ಫಾರ್ವರ್ಡ್ ಬಯಾಸ್ ಮಾಡಿ ಬ್ಯಾರಿಯರ್ ಮುರಿದು ಹಾಕೇವಿ, ಅದು ಮುರಿದು ಹಾಕಿದ್ದಕ್ಕೆ ಅವು ಫ್ಲೋ ಆಗಕ್ಕೆ ಸ್ಟಾರ್ಟ್ ಆದವಲ್ಲ. ಏನು ಮಾಡಿದ್ದಕ್ಕೆ ಏನದು, ಫಾರ್ವರ್ಡ್ ಬಯಾಸ್ ಮಾಡಿದ್ದಕ್ಕೆ ಕರೆಂಟ್ ಚಲೋ ಆತಲ್ಲಿ, ಕರೆಂಟ್ ಅಂದ್ರೆ ಫ್ಲೋ ಚಲೋ ಆತ, ಫ್ಲೋ. ಅದಕ್ಕೆ ಏನು ಹೇಳ್ತಾರ, ಯಾವಾಗ ನಾವು ಡಯೋಡನ್ನ ಫಾರ್ವರ್ಡ್ ಬಯಾಸ್ ಮಾಡ್ತೀವಿ ಅದರೊಳಗೆ ಕರೆಂಟ್ ಬರ್ತೈತಿ ಅಂದ್ರೆ ಆ ಡಯೋಡ್ ಅವಾಗ ಕಂಡಕ್ಷನ್ ಮಾಡ್ತೈತಿ, ಡಯೋಡ್ ಸ್ಟಾರ್ಟ್ಸ್ ಕಂಡಕ್ಟಿಂಗ್. ನಾಳೆ ನಾವು ನೋಡ್ತೀವಿ ವೆನ್ ದ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್ ಇಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಟ್ ಆಲ್. ಸಾಧ್ಯನೇ ಇಲ್ಲ ಅಂತ ಕಲಿತೀವಿ ಅಲ್ಲೇ ರಿವರ್ಸ್ ಬಯಾಸ್. ಇದನ್ನು ತೊಗೊಂಡು ಹೋಗಿ AC to DC ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ಕೊತಾರೆ ಈ ಪ್ರಾಪರ್ಟಿನ. ಫಾರ್ವರ್ಡ್ ಬಯಾಸ್ ಆದಾಗ ಕಂಡಕ್ಟ್ ಮಾಡೋದು, ರಿವರ್ಸ್ ಬಯಾಸ್ ಆದಾಗ ಬ್ಲಾಕ್ ಮಾಡೋದು ಕರೆಂಟನ್ನು. ಫಾರ್ವರ್ಡ್ ಬಯಾಸ್ ಆದ ಕೂಡಲೇ ಕರೆಂಟನ್ನು ಕಂಡಕ್ಟ್ ಮಾಡೋದು, ರಿವರ್ಸ್ ಮಾಡಿದ ಕೂಡಲೇ ಬ್ಲಾಕ್ ಮಾಡೋದು, ಕಂಡಕ್ಟ್ ಬ್ಲಾಕ್ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು AC to DC ಕನ್ವರ್ಟ್ ಮಾಡ್ತಾರೆ. ಹೆಂಗಂತ ಅಲ್ಲಿ ನೋಡ್ತೀವಿ. ಸೊ ರಿವರ್ಸ್ ಬಯಾಸ್ ಒಂದು ನಾಳೆ ನೀವತ್ತೇನು ಮಾಡಬೇಕು, PN ಜಂಕ್ಷನ್ನಿಂದ ಸ್ಟಾರ್ಟ್ ಮಾಡಿ ಫಾರ್ವರ್ಡ್ ಬಯಾಸ್ ಟಾಪಿಕ್ ಮುಗಿ ತನಕ ಓದ್ಕೊಂಬರ್ಬೇಕು. ಅದರ ಒಂದಿಷ್ಟು ಮಾತು ಗೊತ್ತಾಗಂಗಿಲ್ಲ. ಹ್ಞೂ ರೀ, ಅದನ್ನು ಹೇಳ್ತೀನಂತ. ಒಂದಿಷ್ಟು ಪಾಯಿಂಟ್ಸ್ ಮಿಸ್ ಆಗಿದ್ದನ್ನು ಹೇಳ್ತೀನಂತ, ಓದ್ಕೊಂಬರ್ತೀರಿ.